ಇನ್ನೂ ಎಷ್ಟು ಸಾಕ್ಷಿ ಇದೆ ಅಂತ ಮುಂದಿನ ದಿನಗಳಲ್ಲಿ SITಗೂ ಕೊಡ್ತೇವೆ. ಈಗ ಬಿಡ್ತಾ ಇರುವಂತದ್ದು ಬರೀ ಟ್ರಯಲ್ ಮಾತ್ರ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದಿಷ್ಟು ಸಾಕ್ಷಿಗಳನ್ನ ಎಲ್ಲವನ್ನು ತಕೊಂಡೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ ಇಡ್ತೇವೆ ನಾವು. ಇನ್ನೂ ಆಗಿಲ್ಲ ಅಂದ್ರೆ ನಾವು ವಿಶ್ವಸಂಸ್ಥೆಗೆ ಹೋಗ್ತೀವಿ. ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಸಾವಿರಾರು ಹೆಣಗಳು ಸತ್ತಿದೆ. ಹೋಗ್ತೀವಿ ನಾವು. ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಸರ್ಕಾರದ ಗಮನಕ್ಕೂ ತರ್ತಾ ಇದ್ದೀವಿ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಎಲ್ಲೇನಾದ್ರು ಬೋರ್ಡ್ ಹಾಕಿದಾರ? ಇದು ಆತ್ಮಹತ್ಯೆ ಸ್ಥಳ, ಯಾರಾದ್ರೂ ಬಂದು ಆತ್ಮಹತ್ಯೆ ಇದ್ರೆ ಇಲ್ಲೇ ಬಂದು ಹಾಕಿ ಅಂತ. ಸಾಕ್ಷಿದಾರಿಗೂ ಕೂಡ ಹೆದರಿಸಿದಂತ ಉದಾಹರಣೆಗಳಿದೆ ಅಲ್ಲಿ. ವಿಠಲ್ ಗೌಡ್ರು ಇರ್ಬೋದು, ಜಯಂತ್ ಟಿ ಇರ್ಬೋದು, ಪುರಂದರ್ಗಿರ್ಬೋದು. ಶರಾವತಿ ವಸತಿಗಾರದಲ್ಲಿ ಒಂದು ಕೊಲೆ ಆಗುತ್ತೆ 2010 83/2010 201 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸೌಜನ್ಯ ಸತ್ತಾಗ ಇದ್ದಿದ್ದಂಥದ್ದು ಮುಖ್ಯಮಂತ್ರಿ ಯಾರು? ಸದಾನಂದ ಗೌಡರು, ಗೌಡ ಕುಟುಂಬದವರು. ಆವತ್ತಿನ ಹೋಮ್ ಮಿನಿಸ್ಟರ್ ಯಾರು? ಆರ್ ಅಶೋಕ್, ಗೌಡ ಕುಟುಂಬದವರು. ಯಾಕೆ ಸೌಜನ್ಯನ ಮನೆ ನಿಮ್ಗೆ ಆವಾಗ ಯಾರಿಗೂ ಕಾಣ್ಲಿಲ್ವಾ? ತಂಗಿ ಕಳ್ಕೊಂಡಂತ ಅಣ್ಣದ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೆಂಡತಿನ ಕಳ್ಕೊಂಡಂತ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಗಳನ್ನ ಕಳ್ಕೊಂಡಂತ ತಂದೆ ತಾಯಿಗಳ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನ್ನಳ್ಳಿ. ಇವತ್ತು ಫೆಡರಲ್ ಕರ್ನಾಟಕದಲ್ಲಿ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ದಿನೇಶ್ ಗಾಣಿಗ ಅವರು ಅತಿಥಿಯಾಗಿ ವಿಶೇಷ ಸಂದರ್ಶನದಲ್ಲಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ದಿನೇ ಹೊಸ ರೀತಿಯ ತಿರುವುಗಳು, ಹೊಸ ರೀತಿಯ ಚರ್ಚೆಗಳು, ಹೊಸ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಸೌಜನ್ಯ ಪರ ಹೋರಾಟಗಾರರಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂಥವರು ದಿನೇಶ್ ಗಾಣಿಗ ಅವರು. ಈ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ, ನಿಜವಾಗ್ಲೂ ನಡೆದಿರೋದೇನು, ಈ ಸಂಬಂಧಪಟ್ಟಂತೆ ಅವರೇ ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ದಿನೇಶ್ ಗಾಣಿಗ ಅವರಿಗೆ ಇದು ಇತ್ತೀಚೆಗೆ ನಡೆದಂಥ ಧರ್ಮಸ್ಥಳ ಪ್ರಕರಣದ ಎಲ್ಲವೂ ಕೂಡ ನೀವು ಆಯಾಮಗಳು ನೋಡಿದ್ದೀರಾ, ಬೇರೆ ಚರ್ಚೆಗಳು ನೋಡಿದ್ದೀರಾ. ಷಡ್ಯಂತ್ರ ಅಂತ ಕೂಡ ಇತ್ತೀಚೆಗೆ ಕೋರ್ಟ್ನಲ್ಲಿ ಕೂಡ ಸರ್ಕಾರ ಹೇಳಿರುವಂಥದ್ದು, ಅಂದರೆ ಪರ ವಕೀಲರು ಹೇಳಿರುವಂಥದ್ದು. ಈ ಬಂಗ್ಲೆಗುಡ್ಡದಲ್ಲಿ ಒಂದಷ್ಟು ಏನು ಉತ್ಖನನ ಆಗ್ತಾ ಇತ್ತು, ಇವೆಲ್ಲವೂ ಕೂಡ ಒಂದು ಭಾಗ. ನಂತರ ಮಾತಾಡೋಣ. ಈಗ ಪರಿಸ್ಥಿತಿ SIT ತನಿಖೆ ಆಗ್ತಾ ಇದೆ. ಏನಾಗ್ತಾ ಇದೆ, ಯಾವ ರೀತಿ ಸಾಗ್ತಾ ಇದೆ ಅಂತ ಅನ್ಸುತ್ತೆ ತಮಗೆ? SIT ತನಿಖೆ ಬಗ್ಗೆ ಈಗ ಅನುಮಾನ ಆಗಲಿಕ್ಕೆ ಪ್ರಾರಂಭ ಆಗಿದೆ. SITನೇ ಕೂಡ ನಾವು ಅನುಮಾನದಿಂದ ನೋಡುವಂತ ಪ್ರಸಂಗವನ್ನು SIT ತಂದಿದೆ. ಅದು ಯಾಕೆ ಅಂತಲೂ ಕೂಡ ನಾನು ಉಲ್ಲೇಖ ಮಾಡ್ಲಿಕ್ಕೆ ತಯಾರಿದ್ದೇನೆ. ಯಾಕಂತ ಹೇಳಿದ್ರೆ ನೋಡಿ, ಚಿನ್ನಯ್ಯ ಅನ್ನೋನು ಈ ಹಿಂದೆ ಬಂದು ನಾನು ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಹಲವಾರು ಶವಗಳನ್ನು, ಅನಧಿಕೃತ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದಾನೆ. ಅವನು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಫಿದಾವತ್ತನ್ನು ಸಲ್ಲಿಸಿ ಇದೇ ವಿಚಾರವನ್ನು ಉಲ್ಲೇಖ ಮಾಡಿದ್ದಾನೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ಸುಪ್ರೀಂ ಕೋರ್ಟು ನಮ್ಮ ಸ್ಥಳೀಯ SP ಗೆ ನಿರ್ದೇಶನ ಮಾಡಿ ಅಲ್ಲಿ ನೀವು ಕಂಪ್ಲೇಂಟನ್ನು ಕೊಡಿ ಅಂತ ಹೇಳಿತ್ತು. ಅದೇ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆ SP ಅವರಿಗೆ ಕಂಪ್ಲೇಂಟ್ ಕೊಟ್ಟು 164 ಸ್ಟೇಟ್ಮೆಂಟ್ ಕೂಡ ಆಗಿತ್ತು ಆವತ್ತಿನ ಕಾಲದಲ್ಲಿ. 164 ಸ್ಟೇಟ್ಮೆಂಟಲ್ಲೂ ಕೂಡ ಏನು ಚಿನ್ನಯ್ಯ ಹೇಳಿದ್ದಾನೆ, ಅಲ್ಲಿ ಹುಗ್ದಿದ್ದೇನೆ ಅನ್ನುವಂಥದ್ದನ್ನೇ ವಾದ ಮಾಡಿದ್ದಾನೆ, ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದರ ನಂತರ ದಕ್ಷಿಣ ಕನ್ನಡ SP ಮುಂದೆ ಕೂಡ 162 ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ, ಅಲ್ಲೂ ಕೂಡ ಕರೆಕ್ಟ್ ಆಗಿತ್ತು. ಅದಾದ ನಂತರ ತನಿಖೆಗೆ ಸರ್ಕಾರ SITನ ಫಾರ್ಮೇಟ್ ಮಾಡ್ತು. ಆವಾಗ ಈ ಪ್ರಕರಣವನ್ನು SITಗೆ ಟ್ರಾನ್ಸ್ಫರ್ ಮಾಡ್ತಾರೆ. SITಯಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಹಲವಾರು ಭಾಗಗಳಲ್ಲಿ ನಾನು ಅಕ್ರಮ ಹೆಣಗಳನ್ನು ಹೂತಿದ್ದೇನೆ, ನನಗೆ ಇವತ್ತು ಅಪರಾಧ ಪ್ರಜ್ಞೆ ಕಾಡಿ ನಾನು ಬಂದು ಸರೆಂಡರ್ ಆಗಿದ್ದೇನೆ ಅನ್ನುವಂಥ ವಿಷಯವನ್ನು ಎಲ್ಲ ಕಡೆ ಹೇಳಿದ್ದಾನೆ. ಆದರೆ ತನಿಖೆ ಪ್ರಾರಂಭಿಕ ಹಂತದಲ್ಲಿ ಅವನು ಎಲ್ಲಿ ಶವಗಳನ್ನು ಹೂತಿದ್ದಾನೆ ಅದನ್ನು ತೋರಿಸುವಂಥ ಪ್ರಕ್ರಿಯೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ SITಯಲ್ಲಿರುವಂಥ ಒಂದು 2-3 ಅಧಿಕಾರಿಗಳು ಅವರೆಲ್ಲ ಸೇರಿ ಚಿನ್ನಯ್ಯನಿಗೆ ಒತ್ತಡ ಹಾಕಿ, ನೀನು ತನಿಖೆಯಲ್ಲಿ ಬೇರೆ ರೀತಿ ಹೇಳಬೇಕು ಅಥವಾ ತನಿಖೆಯ ದಿಕ್ಕನ್ನು ಬದಲಾಯಿಸುವ ಕಾರಣಕ್ಕಾಗಿ ಅವನಿಗೆ ಒತ್ತಡ ಹಾಕಿ ಹೆದರಿಸ್ತಾ ಇರುವಂಥ ವಿಚಾರವನ್ನು ಅವತ್ತಿನ ಮಾಧ್ಯಮದಲ್ಲಿ ಅವತ್ತಿನ ಅಡ್ವೊಕೇಟ್ಗಳು, ನ್ಯಾಯವಾದಿಗಳು ಮಾಧ್ಯಮಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಇದು ಸುಮಾರು 1.5 ತಿಂಗಳ ಹಿಂದಿನ ಕತೆ ಇದು. ಈಗ SITಗೂ ಕೂಡ ಆ ಬಗ್ಗೆ ದೂರನ್ನು ನೀಡಿದ್ದಾರೆ. SITಗೂ ಕೂಡ ಮನವರಿಕೆ ಮಾಡಿದ್ದಾರೆ, ಹೀಗೀಗ ಆಗ್ತಾ ಇದೆ ಅಂತ. ಆಯಿತು, ನಾವು SIT ಅವರು ಬಹುಶಃ ಸರಿಯಾದ ದಿಕ್ಕಲ್ಲಿ ತನಿಖೆ ನಡೆಸ್ತಾರೋ ಅನ್ನೋಂಥ ನಂಬಿಕೆಯಲ್ಲಿ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ತನಿಖೆಯ ಒಂದು ಪ್ರಗತಿಯನ್ನು ನೋಡ್ತಾ ಇದ್ದೀವಿ. ಆರಂಭದಲ್ಲಿ ಹೀಗಾಗಿ ಕೆಲವೇ ಕ್ಷಣದಲ್ಲಿ ಚಿನ್ನಯ್ಯನ ಹೇಳಿಕೆ ಬದಲಾಯಿತು. ಹಾಗಾದ್ರೆ ಚಿನ್ನಯ್ಯ ತೋರಿಸಿದಂಥ ಬಂಗ್ಲೆಗುಡ್ಡೆಯಲ್ಲೂ ಕೂಡ ಚಿನ್ನಯ್ಯ ಒಂದು ಶವವನ್ನು ತೋರಿಸಿದ್ದಾನೆ. ಚಿನ್ನಯ್ಯ ತೋರಿಸಿದ ಸ್ಥಳಗಳಲ್ಲಿ 2-3 ಸ್ಥಳಗಳಲ್ಲಿ ಶವಗಳ ಸಿಕ್ಕಿದೆ, ಕೆಲವು ಮೂಳೆಗಳು ಸಿಕ್ಕಿದೆ ಅನ್ನೋದು ಉಲ್ಲೇಖ ಇದೆ. ಅದಾದ ನಂತರ ಏನು ಕೆಲವೊಂದು ಶವ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಅವ ಸುಳ್ಳು ಹೇಳಿದ್ದಾನೆ,
ಒತ್ತಡದಿಂದ ನಾನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಅಂತೇಳಿ SIT ಅವರು ಆ ತನಿಖೆಯ ದಿಕ್ಕನ್ನು ಬದಲಾಯಿಸ್ತಾರೆ. ಅವನ ಮೇಲೆ FIR ಮಾಡ್ತಾರೆ, ಅವನನ್ನು ಕಸ್ಟಡಿಗೆ ತಗೊಳ್ತಾರೆ, 10 ದಿನಗಳ ಕಾಲ ಅವನನ್ನು ಕಸ್ಟಡಿಗೆ ತಗೊಳ್ತಾರೆ. ತುಂಬ ಅಪ್ರಿಷಿಯೇಟ್ ಮಾಡ್ತೇವೆ SIT ಅವ್ರನ್ನ. ನ್ಯಾಯ ಹೊರ ಬರಬೇಕು, ಆ ನಿಟ್ಟಿನಲ್ಲಿ ತನಿಖೆ ಮಾಡಿ. ನೀವು ಒಂದು ಬುರುಡೆಗಾಗಿ, ಚಿನ್ನಯ್ಯ ತಂದ ಒಂದು ಬುರುಡೆಗಾಗಿ ಸೌಜನ್ಯ ಹೋರಾಟಗಾರನ ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದೀರಿ. ಸುಮಾರು 15 ದಿನಗಳ ಕಾಲ ಅವರನ್ನು ಒತ್ತಡಕ್ಕೆ ಸಿಲುಕಿಸಿ ಎಲ್ಲಿಂದ ಬಂತು, ಎಲ್ಲಿ ತಂದಿದ್ದೀರಿ ಅನ್ನುವಂಥ ತಿಳ್ಕೊಳ್ಳಿಕ್ಕೆ ಎಲ್ಲ ಹೋರಾಟಗಾರ, ಹೆಚ್ಚು ಕಡಿಮೆ ಒಂದು 5-6 ಜನ, ಜಯಂತ್ ಇರ್ಬೋದು, ವಿಠಲ್ ಗೌಡ್ರು ಇರ್ಬೋದು, ಅವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಕರೆದು ಅವರಿಗೆ ತುಂಬ ಪ್ರಶ್ನೆಗಳನ್ನು ಕೇಳಿ ಆ ಬುರುಡೆಯ ತಂದಿರೋ ಬುರುಡೆಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಆ ಬುರುಡೆ ತಂದಂಥ ವಿಡಿಯೋಕ್ಕೂ ಸ್ಥಳಮೋಜರಿಗೂ ಸಂಬಂಧ ಕಲ್ಪಿಸಿದಾಗ ನೀವು ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿದ್ದೀರಿ. ಬುರುಡೆ ಪ್ರಕರಣದಲ್ಲಿ ಏನು ಚಿನ್ನಯ್ಯ 4 ಕಡೆ ಸತ್ಯ ಹೇಳಿ ಬಂದಿದ್ದಾನೆ, ಅದಾದ ನಂತರ ಏನು ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ ಅಂತ ನೀವು ಹೇಳ್ತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಹೇಳಿರುವಂಥ, ಈ ಹಿಂದೆ ಹೇಳಿರುವಂಥ ಹಲವಾರು ವಿಡಿಯೋಗಳು ಕೂಡ ತಮ್ಮ ಮುಂದೆ ಬಂದಿದೆ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಜೊತೆ ಮಾತಾಡಿರುವಂಥ ವಿಡಿಯೋ ಈಗ ರಿಲೀಸ್ ಆಗಿರುವಂಥದ್ದು 3 ನಿಮಿಷ ವಿಡಿಯೋ ರಿಲೀಸ್ ಆಗಿದೆ. 1.5 ಗಂಟೆ ವಿಡಿಯೋ ಇದೆ. 1.5 ಗಂಟೆ ವಿಡಿಯೋ ಇದೆ. ಅವನು ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರ ಮನೆಗೆ ಬಂದು ಹೇಳಿರುವಂಥ 1.5 ಗಂಟೆ, ತನ್ನ ಮಡದಿ ಜೊತೆಗೆ, ಹೆಂಡತಿ ಜೊತೆಗೆ ಬಂದು ಹೇಳಿರುವಂಥ 1.5 ಗಂಟೆ ವಿಡಿಯೋ ಇದೆ. ಅದಕ್ಕೂ ಮುಂಚೆ ಬೇರೆ ಬೇರೆ ಚಾನಲ್ ಅಲ್ಲಿ ಕೂಡ ಚೆನ್ನಯ್ಯ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಮ್ಮ ಜೊತೆ ಮಾತಾಡ್ತಾ ಒಂದು ಹೇಳಿಕೆಯನ್ನು ಕೊಟ್ಟರು. ಕಳೆದ ಒಂದು 5-6 ದಿವಸ ಮುಂಚೆ 1.5 ಗಂಟೆ ವಿಡಿಯೋ ಇದೆ ನನ್ನ ಬಳಿ, ಅದರಲ್ಲಿ ಸೌಜನ್ಯ ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕೂಡ, ಯಾರು ಚಿನ್ನಯ್ಯ, ಆ ತರದ ವಿಡಿಯೋ ಇದೆ. ಹೌದು, ಇವೆಲ್ಲವೂ ಕೂಡ ಬಹಿರಂಗ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಭಾಗವಾಗಿ 3 ನಿಮಿಷ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇಶದಲ್ಲಿ ವಿಶೇಷ ತನಿಖಾ ಸಂಸ್ಥೆ ಇರುವಂತದ್ದು ಒಂದು CBI. ರಾಜ್ಯದಲ್ಲಿ ಅದನ್ನ ಬಿಟ್ರೆ ವಿಶೇಷ ತನಿಖಾ ಸಂಸ್ಥೆ ಇದ್ರೆ SIT ಪವರ್ ಕೊಟ್ಟು ವಿಶೇಷ ತನಿಖಾ ಸಂಸ್ಥೆ ಮಾಡಿದ್ದಾರೆ. ಒಂದು ಕೂದಲು ಸಿಕ್ಕಿದ್ರೆ ಇಡೀ ಪ್ರಕರಣವನ್ನು ಭೇದಿಸುವಂತ SITಗೆ ಚಿನ್ನಯ್ಯ ಇಷ್ಟು ಕಡೆ ಏನೇನೋ ಹೇಳಿಕೆ ಕೊಡ್ತಾನೆ, ಅದು ಸತ್ಯ ಸುಳ್ಳು ಅನ್ನು ತಿಳ್ಕೊಳ್ಳುವಷ್ಟು ಶಕ್ತಿ SITಗಿಲ್ವಾ? ಈಗ ಚಿನ್ನ ಹೇಳಿಕೆ ಕೊಟ್ಟಿರೋ ಸುಳ್ಳ ಸತ್ಯ ತಮ್ಮ ಪ್ರಕಾರ? ಚಿನ್ನಯ್ಯನಿಗೆ ಒತ್ತಡ ಹಾಕಿ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ಸತ್ಯ ಹೇಳಿಕೆಗಳು ಮೀಡಿಯಾದಲ್ಲಿ ಬರ್ತಾ ಇದೆಯಲ್ಲ ಈಗ. ಹಾಗಾದ್ರೆ ಸಾರ್ವಜನಿಕ ಪ್ರಶ್ನೆ, ನನ್ನ ಪ್ರಶ್ನೆ, ಚಿನ್ನಯ್ಯನ ಮೇಲೆ ಒತ್ತಡ ಹಾಕಿ ಸೌಜನ್ಯ ಪರ ಹೋರಾಟಗಾರರು ಅಥವಾ ಅಂದ್ರೆ ನೀವು ಅಂದ್ರೆ ಹೋರಾಟಗಾರರಿದ್ದಾರೆ, ಅವರು ಈ ರೀತಿ ಹೇಳಿಕೆ ಕೊಡಿಸಿದ್ದಾರೆ ಅಥವಾ ಬುರುಡೆ ತಂದು ಕೊಟ್ಟಿದ್ದಾರೆ ಅನ್ನುವಂಥ ವಾದ ಒಂದ್ ಕಡೆ ಇರುವಂಥದ್ದು. ಹೌದು, ಯಾರು ಹೇಳಿದ್ದಾರೆ? ಚಿನ್ನಯ್ಯ ಹೇಳಿದಾನಂತೇಳಿ ಪೊಲೀಸ್ ಇಲಾಖೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾದ್ರೆ ಚಿನ್ನಯ್ಯನ ಇಷ್ಟು ವಿಡಿಯೋಗಳಲ್ಲಿ ಹಾಗಾದ್ರೆ ಒತ್ತಡ ಎಲ್ಲಿದೆ? ಅವನಿಗೆ ಒಬ್ಬ ಬಾಡಿ ಲ್ಯಾಂಗ್ವೇಜ್ ಅನ್ನು ಕಂಡು ಒಬ್ಬ ಅಪರಾಧಿನ ಹಿಡಿಯುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಇವತ್ತು. ಅವನು ಹೆದರಿಕೆಯಿಂದ ಹೇಳ್ತಿದ್ದಾನ, ನಾರ್ಮಲ್ ಆಗಿ ಹೇಳ್ತಿದ್ದಾನ, ಯಾವ ವೇಲಿ ಹೇಳ್ತಿದ್ದಾನ ಅನ್ನುವಂಥದ್ದು ಗೊತ್ತಾಗುದಿಲ್ಲ. ಆಯ್ತು, ಅದನ್ನ ಬಿಡೋಣ. ಹಾಗಾದ್ರೆ ಚಿನ್ನಯ್ಯ ಹೇಳಿರುವಂತ ಬಂಗ್ಲೆಗುಡ್ಡೆಯಲ್ಲಿ ರಾಶಿ ರಾಶಿ ಮೂಳೆಗಳು ಯಾಕೆ ಸಿಗ್ತಾ ಇದೆ? ಈಗ ಎಷ್ಟು ಸಿಕ್ಕಿದೆ ಚಿನ್ನ? ಇದು ಬಂಗ್ಲೆಗುಡ್ಡ ಹೆಚ್ಚು ಕಡಿಮೆ 15 ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. 9 ಅಂತೂ ಮೊನ್ನೆ ಕನ್ಫರ್ಮ್ ಮಾಡಿದ್ದಾರೆ. ಅದ್ರ ನಂತರ ಮೊನ್ನೆ ಮತ್ತೆ ಹೋಗಿದಾರಂತೆ, ಸಿಕ್ಕಿದೆ ಅಂತ ಮಾಹಿತಿ. ಈಗ ನೇತ್ರಾವತಿ ಸ್ನಾನಘಟ್ಟದ ಜಾಗದಲ್ಲಿ ಮೊದಲು ಆರಂಭದಲ್ಲಿ ಚಿನ್ನ ಏನು 14-15 ಮಾರ್ಕ್ಗಳು ಹಾಕಿ ತೋರಿಸಿದ್ರಲ್ಲ ಜಾಗ, ಅದರಲ್ಲಿ 1 ಕಡೆ 2 ಕಡೆ ಬಿಟ್ಟರೆ ಸಿಗ್ಲಿಲ್ಲ. ಆ ಸಂದರ್ಭದಲ್ಲಿ ನಿಖರವಾಗಿ ಇಂಥ ಜಾಗದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು, ಸಿಗ್ಲಿಲ್ಲ. ಹಾಗಾದ್ರೆ ಅದು ಹೋರಾಟಗಾರರಿಗೆ ಹಿನ್ನಡೆ ಮತ್ತು ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ, ಏನೋ ಮಾಡಕೊಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ. ಅದನ್ನೇ ನಾನು ಹೇಳ್ತಿರೋ, ಚಿನ್ನಯ್ಯ ಪ್ರಥಮವಾಗಿ ಹೇಳಿರುವಂತ ಒಂದು 2-3 ಜಾಗದಲ್ಲಿ ಮೂಳೆಗಳು ಸಿಕ್ಕಿದೆ, ಕೆಲವೊಂದು ಬುರುಡೆಗಳು ಸಿಕ್ಕಿದೆ ಅನ್ನುವಂಥದ್ದು ಇದೆ. 2-3 ಬುರುಡೆಗಳು ಸಿಕ್ಕಿದೆ, ಮತ್ತೆ ಕೆಲವೊಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ, ಮತ್ತೆ ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದು ಇದೆ ಪ್ರಥಮವಾಗಿ. ಆ ನಂತರ ಯಾವಾಗ ಚಿನ್ನಯ್ಯನಿಗೆ ಒತ್ತಡ ಹಾಕಿದಾರಂತ ನಾವೇನು ಈಗ ಸುಳ್ಳು ಹೇಳ್ತಾ ಇರೋದಲ್ಲ, ಆವಾಗಲೂ ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ. ಪತ್ರಿಕೆ ಹೇಳಿಕೆಯನ್ನೇ ಕೂಡ ಅಲ್ಲಿ ಆವಾಗಿನ ಅಡ್ವೊಕೇಟ್ ಕೊಟ್ಟಿದ್ದಾರೆ, ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ಯಾರು ಮೊಹಂತಿ ಅವರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟು ಒಂದು ದಕ್ಷ ಅಧಿಕಾರಿಯಾಗಿರುವಂಥ ಮೊಹಂತಿ ಅವರಿಗೆ ಇಷ್ಟು ವಿಡಿಯೋಗಳು ಬರ್ತಿದ್ರು ಕೂಡ ಸ್ವತಃ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ಸ್ವತಃ ಹೋಗಿ ಹೀಗೀಗಿದೆ, ನಮ್ಗೆ ಹೀಗೀಗೆ ಬಂದು ಹೇಳಿದಾನೆ ಅಂತ ಹೇಳಿದ್ರು ಕೂಡ ಆ ಬಗ್ಗೆ ತನಿಖೆ, ಪೂರ್ಣ ಪ್ರಮಾಣದ ತನಿಖೆ, ಅಂದರೆ ಒಬ್ಬ ಅಪರಾಧಿ ಅಥವಾ ಯಾರೇ ಇರಲಿ ತಪ್ಪುಗಳನ್ನು ಕಂಡುಹಿಡಲಿಕ್ಕೆ SIT ಅವರಿಗೆ ಗೊತ್ತಿದೆ. ಅದಲ್ಲದೆ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳಿದೆ, ಸುಮ್ಮನೆ ಹೇಳ್ತಿಲ್ಲ. ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಬುರುಡೆಗಳು ಸಿಗ್ತಾ ಇದೆ. ಅವನು ಹೇಳಿರೋ ಜಾಗ, ಯಾರು ನಾವು ಹೇಳಿರುವಂಥದ್ದಲ್ಲ, ಅವನು ಹೇಳಿರೋ ಜಾಗದಲ್ಲಿ ಬುರುಡೆಗಳು ಸಿಗ್ತಿದೆ ಅಂತ ಹೇಳಿದರೆ ಅವನು ಹೇಳಿರುವಂಥ ಹೇಳಿಕೆಗೂ
ಈಗ ಸಿಕ್ತಿರುವಂಥ ಬುರುಡೆಗೂ ಸಂಬಂಧ ಇದೆ ಅಂತ ಅರ್ಥ ಅಲ್ಲ. ಆ ಬುರುಡೆಗಳೆಲ್ಲ ಯಾವ ಪ್ರಕಾರ, ನಿಮ್ಮ ಪ್ರಕಾರ ಅಂದರೆ ಕೆಲವರು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಅಥವಾ ಸಂಬಂಧಪಟ್ಟಂತೆ ಯಾರೋ ಒಂದು ಬೇರೆ ಕಡೆಯಿಂದ ಬಂದು ಯಾರು ಕೂಡ ದೂರು ಕೊಟ್ಟಿಲ್ಲ. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಅದು ಆ ಬುರುಡೆಗಳಿಗೂ ಮತ್ತು ನೀವು ಮಾಡ್ತಾ ಇರುವಂಥ ಆರೋಪಗಳಿಗೂ ಏನು ಸಂಬಂಧ ಏನಿರುತ್ತೆ? ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಎಲ್ಲೇನಾದ್ರು ಬೋರ್ಡ್ ಹಾಕಿದಾರ? ಇದು ಆತ್ಮಹತ್ಯೆ ಸ್ಥಳ, ಯಾರಾದರೂ ಬಂದು ಆತ್ಮಹತ್ಯೆ ಯಾರು ಇದ್ರೆ ಇಲ್ಲೇ ಬಂದು ಹಾಕಿ ಅಂತ. ಬಂಗ್ಲೆಗುಡ್ಡೆ ಅನ್ನೋದು ಎಲ್ಲಿದೆ ಅನ್ನೋದು ತಾವು ತಿಳ್ಕೊಳ್ಬೇಕಾಗುತ್ತೆ ಪ್ರಥಮವಾಗಿ. ಅಲ್ಲಿ ನೇತ್ರಾವತಿ ನದಿಯಿಂದ ಹೆಚ್ಚು ಕಡಿಮೆ 50 ಮೀಟರ್ಗಿಂತಲೂ ಮೇಲೆ ಇರುವಂಥದ್ದು ಬಂಗ್ಲೆಗುಡ್ಡ. 150 ಅಡಿ ಮೇಲೆ ಬಂಗ್ಲೆಗುಡ್ಡ ಇದೆ, ಬಂಗ್ಲೆಗುಡ್ಡ ಇರುವಂಥದ್ದು. ಮತ್ತು ಕಾಡು ಪೊದೆಗಳ ಮಧ್ಯದಿಂದ ಹೋಗಬೇಕು. 13-14 ಎಕರೆ ಇರುವಂಥ ಜಾಗ. ಅಲ್ಲಿ ಮೇಲೆ ಹೋಗ್ಬೇಕಾದ್ರೆ ಒಬ್ಬ ಸಾಯ್ಬೇಕನ್ನುವಂಥ ವ್ಯಕ್ತಿ ಬಹುಶಃ ಮೇಲೆ ಹತ್ಕೊಂಡು ಹೋಗೋದ್ರೊಳಗೆ ಸಾಯ್ತಾನೆ, ಯಾಕೆಂದ್ರೆ ಅಷ್ಟು ಎತ್ತರದಲ್ಲಿರುವಂಥ ಜಾಗ. ನಿಮ್ಮ ಪ್ರಕಾರ ಏನು ಅನುಮಾನ? ಅಲ್ಲಿ ಯಾವುದೋ ಕಾರಣಕ್ಕೆ ಕೊಲೆ ಮಾಡಿ, ಅತ್ಯಾಚಾರ ಮಾಡಿ, ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಅಲ್ಲಿ ಹೆಣ ಉಗ್ದಿದ್ದಾರೆ ಅನ್ನುವಂಥದ್ದು ನಮ್ಗೆ ಅನುಮಾನಗಳು ಬಂಗ್ಲೆಗುಡ್ಡದಲ್ಲಿ. ಆದ್ರೆ ಚಿನ್ನಯ್ಯ ಹೇಳಿದಾನಲ್ಲ, ಅದೇ ಕಾರಣಗಳನ್ನು ಚಿನ್ನಯ್ಯ ಹೇಳಿದಾನಲ್ಲ. ಮತ್ತೆ ಅಲ್ಲಿ ಸತ್ತಂತ ಹೆಣಗಳನ್ನ ಪೋಸ್ಟ್ ಮಾರ್ಟಮ್ ಆಗಿ ಅಲ್ಲಿ ಮೇಲೆ ಹೋಗಿ ಉಗಿಯುವಂತ ಪ್ರಕ್ರಿಯೆಗಳಿಲ್ಲ. ಅದು ಯಾವುದು ಇಲ್ದಿರುವಾಗ ಅಲ್ಲಿ ಹೇಗೆ ಬುರುಡೆ ಸಿಗ್ತದೆ? ಈಗ ಮತ್ತೊಂದು ಕತೆ ಕಟ್ತಿದ್ದಾರೆ, ಮೇಲ್ಗಡೆ ಸಿಕ್ಕಿರುವುದರಿಂದ ಅದು ಬರಲ್ಲ, ನಾವು ಹೂತಿದ್ದು ಮಾತ್ರ ತೆಗೆಯುವಂಥದ್ದು. ಹೂತಿದ್ದು ಮಾತ್ರ ತೆಗಿಲಿಕ್ಕೆ ನಿಮ್ಗೆ ಹೇಳಲಿಲ್ಲ, ಸತ್ತಿರುವಂಥ ಅಲ್ಲಿ ಇರುವಂಥ ಶವಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಚಿನ್ನಯ್ಯ ಒಂದು ಕಡೆ ಎಷ್ಟೋ ಮೀಡಿಯಾದಲ್ಲಿ ಹೇಳ್ತಿದ್ದಾನೆ, ನಾನು 1-1.5 ಫೀಟ್ 2 ಫೀಟ್ ಒಳಗಡೆ ಮಾತ್ರ ಹೂತಿದ್ದೇನೆ ಅಂತ. ಮೇಲ್ಗಡೆ ಮಳೆ ಬರುವಂಥ ರಭಸಕ್ಕೆ, ನೀರು ಹರಿಯುವಂಥ ರಭಸಕ್ಕೆ ಆ ಮಣ್ಣುಗಳು 10 ವರ್ಷ 15 ವರ್ಷದಿಂದ ಹೋಗಿರ್ಬೋದು. ನೀವು ಅದನ್ನು ಯಾಕೆ ಕನ್ಸಿಡರ್ ಮಾಡೋದಿಲ್ಲ? ನೀವು ತಪ್ಪಿಸ್ಕೊಳ್ಳುವಂಥ ಯೋಚನೆ ಯಾಕೆ ಮಾಡ್ತಿದ್ದೀರಿ? ಅದು ಒಂದು ವಿಚಾರ. ಎರಡನೇದಾಗಿ, ಈ ಬಗ್ಗೆ ಪುರಂದರ ಗೌಡರು ಮತ್ತು ತುಕಾರಾಮ್ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ SIT ಅವರಿಗೆ. ಏನು ಕೊಡ್ತಾರಂತೇಳಿದರೆ, ನಮ್ಮ ಮನೆಗೆ ಹೋಗೋ ದಾರಿಯಲ್ಲೂ ಕೂಡ ಇಂಥ ಪ್ಲೇಸ್ಗಳಲ್ಲಿ ನಾವು ಹೆಣ ಉಗ್ದಿದ್ದನ್ನು ನೋಡಿದ್ದೇವೆ, ನಾವು ತೋರಿಸ್ಲಿಕ್ಕೆ ರೆಡಿ ಇದ್ದೇವೆ, ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆದರೆ ಸ್ಥಳ ಮಹಾಜರನ್ನು ಮಾಡದೆ ಎಲ್ಲಿ ಆ ಸ್ಥಳ ಅನ್ನೋದು ತಿಳಿದೆ ಇವರು ಏಕಾಏಕಿಯಾಗಿ ನೀವು ಹೇಳಿರುವ ಸ್ಥಳ ಪಂಚಾಯತ್ ಸ್ಥಳ ಆಗಿರುವುದರಿಂದ ನೀವು ಕೊಟ್ಟಿರೋ ಕಂಪ್ಲೇಂಟ್ ದೂರನ್ನು ಮುಕ್ತಾಯಗೊಳಿಸುತ್ತೇವೆ ಅಂತೇಳಿ ಕೊಡ್ತಾರೆ. ಹಾಗಾದರೆ ಅವರು ತೋರಿಸಲೇ ಇಲ್ಲ ಸ್ಥಳ, ನೀವು ಪಂಚಾಯತ್ ಸ್ಥಳ ಅಂದರೆ ಯಾವ ಆಧಾರದ ಮೇಲೆ ಹೇಳ್ತೀರಿ? ಸ್ಥಳದ ಮಾಜರ್ ಮಾಡದೆ ಈ ಸ್ಥಳ ಪಂಚಾಯತ್ ಇದಂತ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ? ಅದೇ ಕಾರಣಕ್ಕೆ ಅವರು ಹೈಕೋರ್ಟಿಗೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ಕೂಡ ಅದು ವಿಚಾರಣೆ ಆದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರದ ಪರ ವಕೀಲರು ಕೂಡ ಹೇಳಿರುವಂಥದ್ದು, ಚಿನ್ನಯ್ಯ ಬುರುಡೆ ಮುಸ್ಕುದಾರ್ ಏನು ಹೇಳಿದ್ದಾರೆ ಚಿನ್ನಯ್ಯ, ಅದು ಷಡ್ಯಂತ್ರ ಆಗಿರುವಂಥದ್ದು, ಆ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಹೇಳಿರುವಂಥದ್ದು. ಅವನು 164 ಸ್ಟೇಟ್ಮೆಂಟಲ್ಲೂ ಅದು ಯಾವುದನ್ನು ಹೇಳಿಲ್ಲಲ್ಲ. ಹಾಗಾದರೆ ಕೋರ್ಟು, ಮಾನ್ಯ ನ್ಯಾಯಾಲಯ 164 ಸ್ಟೇಟ್ಮೆಂಟನ್ನು ಯಾವ ರೀತಿ ಕನ್ಸಿಡರ್ ಮಾಡುತ್ತೆ? ಪೊಲೀಸ್ ಇಲಾಖೆ 162 ಸ್ಟೇಟ್ಮೆಂಟನ್ನು ಹೇಳಿಕೆಯನ್ನು ಯಾವ ರೀತಿ ಕನ್ಸಿಡರ್ ಮಾಡುತ್ತೆ? ಸುಪ್ರೀಂ ಕೊಟ್ಟಿರುವ ಅಫಿದಾವತ್ತನ್ನು ಯಾವ ರೀತಿ ಕನ್ಸಿಡರ್ ಮಾಡುತ್ತೆ? ನೀವು 5 ಕಡೆ ಹೇಳಿದ್ದನ್ನ ಒಪ್ಪೋದಿಲ್ಲ, ನೀವು 5 ಕಡೆ ಅವ್ರು ಹೇಳಿದ್ದನ್ನು ನೀವು ಒಪ್ಪೋದಿಲ್ಲ, 6ನೇ ಕಡೆ ನಿಮ್ಮ ಹತ್ರ ಕೊನೆಯದಾಗಿ ನೀವು ಬಾಯಿ ಬಿಡಿಸಿ ಹೇಳಿದ್ದನ್ನ ನೀವು ಒಪ್ತಿದೆ ಅಂತ ಆಗುದಾದ್ರೆ, ಅವ ಹೇಳಿರೋ ಪ್ಲೇಸಲ್ಲಿ ಬುರುಡೆಗಳು ಸಿಗ್ತಾ ಇದೆಯಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಅವನೇ ಹೇಳಿರುವಂಥ ಪ್ಲೇಸು, ಬೇರೆ ಯಾರು ಹೇಳಿರುವಂಥದ್ದಲ್ಲ. ಬಂಗ್ಲೆಗುಡ್ಡಿಯಲ್ಲಿ 100 ಶವಗಳನ್ನು ಉಗ್ದಿದ್ದೇನೆ ಅಂತ ವಿಡಿಯೋ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾನೆ, ನಿಮಗೂ ಕೂಡ ಗೊತ್ತಿದೆ, ಅದು ಹೇಳಿದ್ದಾನೆ. ಹಾಗಾದರೆ ಚಿನ್ನಯ್ಯ ಹೇಳೋ ಪ್ಲೇಸಲ್ಲಿ ಬುರುಡೆಗಳು ಸಿಗ್ತಾ ಇದೆ ಅಂತ ಹೇಳಿದರೆ ಅವ ಹೇಳೋದು ಸತ್ಯ ಅಂತ ಆಯ್ತಲ್ಲ. ಹಾಗಾದರೆ ಈಗ ಬರ್ತಿರೋ ವಿಡಿಯೋ ಯಾವುದು? ಹಾಗಾದರೆ ಈಗ ಅವನು ಏನು ಹೇಳಿದ್ದಾನೆ ಅದೇ ವಿಡಿಯೋ ಈಗ ಓಪನ್ ಆಗಿ ಬರ್ತಾ ಇದೆಯಲ್ಲ, ಅದರಲ್ಲಿ ಹೆದರಿಕೆಯಾಗಿ ಹೇಳ್ತಾ ಇದ್ದಾನ ಅಥವಾ ಅವ್ರನ್ನ ಒತ್ತಡಕ್ಕೆ ಸಿಲ್ಸ್ಕಿ ಹೇಳ್ತಾ ಇದ್ದ? ಕುಟುಂಬದವ್ರ ಜೊತೆ ಕೂಡ ಬಂದು ಮಾತಾಡಿರುವಂಥ, ಕುಟುಂಬದವ್ರ ಜೊತೆ ಬಂದು ಮಾತಾಡಿರುವಂಥದ್ದು. ಏನು ಚಿನ್ನಯ್ಯ ಹೇಳಿದ್ದಾನೆ, ನನಗೆ ಕರೆದು ಹೆದರಿಸಿ ಹೇಳಿದಾರಂತ ಹೇಳಿದಾನಂತ ಪೊಲೀಸ್ ಇಲಾಖೆ ಹೇಳ್ತಿದ್ಯಲ್ಲ ಸ್ಟೇಟ್ಮೆಂಟು. ಪೊಲೀಸ್ ಇಲಾಖೆ ಸ್ಟೇಟ್ಮೆಂಟು ಅದು ಸಾಕ್ಷಿಯಾಗಿ ಪರಿಗಣಿಸುವುದಿಲ್ಲ. ಆದರೆ ಅದಕ್ಕೆ ಪೂರಕವಾದ ಸಾಕ್ಷಿ ಕೊಡಬೇಕಲ್ಲ. ಈಗ 3 ನಿಮಿಷ ವಿಡಿಯೋ ಅಂದರೆ 2 ನಿಮಿಷ 58 ಸೆಕೆಂಡ್ ವಿಡಿಯೋ ಬಿಡುಗಡೆ ಆಗಿರುವಂಥದ್ದು, ಇನ್ನು 1.5 ಗಂಟೆ ವಿಡಿಯೋ ಇರುವಂಥದ್ದು. ಅದ್ಯಾವ ವಿಡಿಯೋ ಬಿಡುಗಡೆ ಆಗುತ್ತೆ? ಚಿನ್ನಯ್ಯ ಮಾಡ್ತಾ ಇದ್ದಾರೆ, ಪ್ರತಿದಿನ ಎಲ್ಲ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಿದ್ದಾರೆ. SIT ಎಷ್ಟು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿದೆ ಅನ್ನೋ ಇಡೀ ಜಗತ್ತಿಗೆ ಗೊತ್ತಾಗ್ಬೇಕಲ್ಲ. ನಿಮ್ಗೆ ಅಲ್ಲಿ ಪಂಚಾಯತ್ನಲ್ಲಿ ಸತ್ತಂತ 270 ಹೆಣಗಳನ್ನು ಎಲ್ಲೆಲ್ಲ ಉಗ್ದಿದ್ದಾರೆ. ಕಾನೂನು ಪ್ರಕಾರ ನಿಮ್ಗೆ ಅದು ಸರಿ ಇದೆ. 2002ರಿಂದ 2012ರಲ್ಲಿ 452 ಅಪರಿಚಿತ ಶವಗಳು ಸಿಗ್ತದೆ, ಅಸಹಜ ಸಾವುಗಳಾಗ್ತದೆ. ಅದರಲ್ಲಿ ಅದೆಷ್ಟು ಅಪರಿಚಿತ ಇರ್ತದೆ, ಅದೆಷ್ಟು ಕೊಲೆಗಳಿರ್ತದೆ.
ಅದರಲ್ಲಿ ಮಹಿಳೆಯರ ಸಂಖ್ಯೆ 96 ಮಹಿಳೆಯರ ಸಂಖ್ಯೆ ಇರ್ತದೆ. ಯಾವುದ್ರ ಬಗ್ಗೆ ಕೂಡ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಈಗ SIT ತನಿಖೆ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ? ಯಾವ್ದು ಈಗ SIT ತನಿಖೆ SIT ಎಲ್ಲೋ ಹಾದಿ ತಪ್ಪಿಸ್ತಾ ಇದೆ. ತನಿಖೆ ಮಾಡ್ಬೇಕಂತಾನೆ ಹೇಳುದು. ತನಿಖೆ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ನೀವು ನಮ್ಮ ಸೌಜನ್ಯ ಹೋರಾಟಗಾರನ ತನಿಖೆ ಮಾಡಿದ್ದೀರಿ, ಮಾಜಾರ್ ಮಾಡಿದ್ದೀರಿ, ಸೀಜ್ ಮಾಡಿದ್ದೀರಿ, ಮೊಬೈಲ್ ತಗೊಂಡಿದ್ದೀರಿ, ಅಕೌಂಟ್ ಡೀಟೇಲ್ಸ್ ತಗೊಂಡಿದ್ದೀರಿ, 16 ಬಾರಿ ತಗೊಂಡಿದ್ದೀರಿ. ನಾವು ಬೇಡ ಅಂತ ಹೇಳಲಿಲ್ಲ. ಯಾಕೆ ಅವನ ಚಿನ್ನಯ್ಯನ ಯಾಕೆ ನೀವು ಕರೆಕ್ಟ್ ಆದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ? ಅವನು ಹೇಳಿಕೆ ಕೊಟ್ಟಿರುವ ಹೇಳಿಕೆಗೂ ಈಗ ಆಗ್ತಿರೋ ಬೆಳವಣಿಗೆ ಯಾಕೆ ಅಜಗಜಾಂತರ ವ್ಯತ್ಯಾಸ ಆಗ್ತಿದೆ? ಅದನ್ನ ನೋಡ್ಬೇಕು. SIT ತನಿಖೆ ಮಾಡ್ಬೇಕು. ಒತ್ತಡ ಹಾಕಿದ್ರ ಬಗ್ಗೆ ಇದೇ ಚಿನ್ನಯ್ಯ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದಾನೆ ಮೊದಲೇ. ಆವಾಗ ಹೇಳಿರುವ ಚಿನ್ನಯ್ಯನಿಗೆ ಈಗ ಏನಾಯ್ತು? ಈಗ ಯಾಕೆ ಅವನು ಬದಲಾವಣೆ? ಈಗ ಅವರು SIT ಅವರು ಬಂಗ್ಲೆಗುಡ್ಡದಲ್ಲಿ ಶೋಧ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ಏನು ಸ್ಕೆಲಿಟನ್ ಅಷ್ಟು ಅರ್ಜೆಂಟ್ ಅಲ್ಲಿ ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ಲಿಕ್ಕೆ ಕೋರ್ಟಿಗೆ ಕರ್ಕೊಂಡು ಬಂದಿದ್ದೀರಿ. ನಿಮ್ಗೆ SIT ಬಗ್ಗೆ ಅನುಮಾನ ಅನ್ನೋದಾದ್ರೆ ಒಂದು 2-3 ಪಟ್ಟಿ ಮಾಡೋದಾದ್ರೆ ಏನ್ ಅನುಮಾನ ಬರುತ್ತೆ? ಯಾವ್ದು 2-3 ಪಟ್ಟಿ? ಅಂದ್ರೆ SIT ಮೇಲೆ ನಿಮ್ಗೆ ಅನುಮಾನ ಇದೆ ಅಥವಾ SIT ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಾದ್ರೆ, ಸರಿಯಾಗಿ ತನಿಖೆ ಆದಿ ಸಾಕ್ತಾ ಇಲ್ಲ ಅನ್ನೋದಾದ್ರೆ ಏನ ಅನುಮಾನ ಇದೆ SIT ಮೇಲೆ? ನಾವೀಗ ಆಲ್ರೆಡಿ ಕಂಪ್ಲೇಂಟ್ ಫೈಲ್ ಮಾಡಕ್ ರೆಡಿ ಮಾಡಿದೀವಿ. ಕಂಪ್ಲೇಂಟ್ ನಾವು ಕೇಳ್ತಾ ಇರುವುದು ನ್ಯಾಯಯುತವಾಗಿ ತನಿಖೆ ಮಾಡಿ. ನಾವು ನಿಮ್ಮ ಬಗ್ಗೆ ವಿರೋಧಗಳು ಮಾಡ್ತಾ ಇಲ್ಲ. ನಿಮ್ಮ ತನಿಖೆಯಲ್ಲಿ ನ್ಯಾಯಯುತವಾಗಿ ನಿಮ್ಮಲ್ಲಿರುವ ಕೆಲವು ಅಧಿಕಾರಿಗಳು ಹಳ್ಳ ಇಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ IO ಆಫೀಸರ್ ಯಾರು? ಸರ್ಕಾರ ಆದೇಶ ಮಾಡಿರುವಂತ ಮುಖ್ಯಸ್ಥರು ಯಾರು? ಸರ್ಕಾರ ಆದೇಶ ಮಾಡಿರುವಂತ ಮುಖ್ಯಸ್ಥರು ಮೊಹಂತಿ ಅವರು. ನಾವು ಕೂಡ ಅವ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಿ ನಾವು ಕೂಡ ಹೇಳಿದ್ದೇವೆ ಮೊಹಂತಿ ಅವರಿಗೆ ಕೊಡಿ ಅಂತ. ಹೋರಾಟಗಾರರಿಗೆ ಹೇಳಿದ್ದೇವೆ. ಅವ್ರ ಜೊತೆ ಅನುಚೇತ ಅವರು ಇದ್ದಾರೆ. ಆದ್ರೆ ಇಬ್ರು ಅಧಿಕಾರಿಗಳು ಕೂಡ SIT ಅಲ್ಲಿ ಇಲ್ಲಿ ಸಿಗ್ತಾ ಇಲ್ಲ. ನಿಮ್ಗೆ ಅನುಮಾನ ಇರುವಂತದ್ದು ಯಾವ ವಿಚಾರದ ಮೇಲೆ? SIT ತನಿಖೆಯ ದಿಕ್ಕನ್ನು 2-3 ಅಧಿಕಾರಿಗಳಿದ್ದಾರೆ. ಅವರು ಇವರಿಗೆ ಯಾಕೆಂತ ಹೇಳಿದ್ರೆ ಈ ವಿಚಾರಣೆಗೆ ಹೋದಾಗ ಸಾಕ್ಷಿದಾರಿಗೂ ಕೂಡ ಹೆದರಿಸಿದಂತ ಉದಾಹರಣೆಗಳಿದೆ. ಅಲ್ಲಿ ವಿಠಲ್ ಗೌಡ್ರು ಇರ್ಬೋದು, ಜಯಂತ್ ಟಿ ಇರ್ಬೋದು, ಪುರಂದರ್ಗಿರ್ಬೋದು, ಆ ಕಡೆ ತುಕಾರಾಮ್ರಿಗಿರ್ಬೋದು, ಎಲ್ರಿಗೂ ಕೂಡ ಹೆದರಿಸಿ ದಬ್ಬಾಳಿಕೆ ಮಾಡಿದಂತ ಉದಾಹರಣೆಗಳು ಕೂಡ ಅಲ್ಲಿ SIT ಅಲ್ಲಿ ಇದೆ. ಯಾರು ಬೇರೆ ಯಾರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಚಿನ್ನಯ್ಯ ಅವತ್ತಿನ ದಿನನೇ ಆರೋಪ ಮಾಡಿದ್ದಾನೆ. ಅದೇ ಅಧಿಕಾರಿಗಳು SIT ಅಲ್ಲಿ ಇರುವಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಆಕ್ಷೇಪ ಇರುವಂತದ್ದು. ಹೌದು, ಆಕ್ಷೇಪ ಇದೆ. ಅವರನ್ನು ಬಿಟ್ಟು ನೀವು ನಿಜವಾಗಿ ತನಿಖೆ ಮಾಡಿದ್ರೆ ಇವತ್ತು ಆರೋಪಿಗಳು ಸಿಗ್ತಾ ಇದ್ದಿದ್ರು, ಅಥವಾ ಏನ್ ಅಲ್ಲಿ ಉತ್ಖನನ ಮಾಡ್ತಿದ್ರಿ ಅಲ್ಲಿ ಸಿಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಕಂಪ್ಲೇಂಟ್ ಏನ್ ಕೊಡ್ತಾ ಇದ್ದೀರಿ ನೀವು? ಕಂಪ್ಲೇಂಟ್ ರೆಡಿ ಮಾಡ್ತಾ ಇದ್ದೀರಿ? ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಸರ್ಕಾರದ ಗಮನಕ್ಕೂ ತರ್ತಾ ಇದ್ದೀವಿ. ಯಾಕೆ ನೀವು ಚಿನ್ನಯ್ಯನ ಇಷ್ಟೊಂದು ವಿಡಿಯೋಗಳು ಬರ್ತಾ ಇದೆ, ಎಲ್ಲಾದ್ರೂ ಸಾರ್ವಜನಿಕರಿಗಾಗ್ಲಿ, ಅಧಿಕಾರಿಗಳಿಗಾಗಿ, ಪೊಲೀಸ್ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ಅವ ಹೇಳುವ ಇದರಲ್ಲಿ ಸುಳ್ಳಿದೆ ಅಂತ ಅನುಮಾನ ಬರ್ತಾ ಇದೆಯಾ? ಯಾರಿಗೆ ದೂರು ಕೊಡ್ತಾರಂತ ತಾವು? ನಾವು ಮುಖ್ಯಮಂತ್ರಿಗಳಿಗೂ, ಗೃಹ ಸಚಿವರಿಗೂ, ನಮ್ಮ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ, ಈವನ್ ಜಡ್ಜಿ, ಹೈಕೋರ್ಟ್ ಜಡ್ಜಿಗೂ, ಸುಪ್ರೀಂ ಕೋರ್ಟ್ ಜಡ್ಜಿಗೂ ಕೂಡ ಕೊಡ್ತೀವಿ. ಏನಂತ ಕೊಡ್ತೀರಾ ಕಂಪ್ಲೇಂಟ್? ಸರಿಯಾಗಿ ರೀತಿಯಲ್ಲಿ ನಡೀತಾ ಇಲ್ಲ. ನೀವು ಅಫಿದಾವತ್, ನಿಮ್ಮಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಅಲ್ಲೂ ಅಫಿದಾವತ್ ಕೊಟ್ಟಿದ್ದೀವಿ, ಹೈಕೋರ್ಟ್ ಅಲ್ಲೂ ಕೊಟ್ಟಿದ್ದೀವಿ, ಇಲ್ಲಿ ಸ್ಥಳೀಯ ನ್ಯಾಯಾಲಯದಲ್ಲೂ ಅಲ್ಲಿ ಸ್ಟೇಟ್ಮೆಂಟ್ ಆಗಿದೆ. ಎಲ್ಲಾ ರೀತಿಯಲ್ಲಾದ್ರೂ ಕೂಡ ಈ ಬಗ್ಗೆ ಸರಿಯಾದ ತನಿಖೆ ನಡೆಸಿದೆ. ಏಕಾಏಕಿಯಲ್ಲಿ ಆ ಪ್ರಕರಣವನ್ನು ಮುಚ್ಚಲಿಕ್ಕೆ ಧಾವಂತವಾಗಿ ಹೋಗದಾಗಿದೆ SIT ಅವರು. ಈ ಪ್ರಕರಣ ಈಗ ಶೀಘ್ರದಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ ಅನ್ಸುತ್ತಾ? ತಮ್ಗೆ ಅನುಮಾನ ಇದೆಯಾ? ಅವನು ತಪ್ಪೊಪ್ಪಿಗೆ ಹೇಳಿಕೆ ಕರ್ಕೊಂಡು ಬಂದಿದ್ದಾರೆ ಅಂದ್ಮೇಲೆ ಕೋರ್ಟಿಗೆ ಇನ್ನೇನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು? ಇಡೀ ಬುರ್ಡೆ ಪ್ರಕರಣ ನಿಲ್ಲಿಸಿ ಹೊರಟಿದಲ್ವಾ? ಷಡ್ಯಂತ್ರ ಇದ್ರೆ ನಾವು ತನಿಖೆಗೆ ಸಹಕಾರ ಕೊಡ್ಲಿಲ್ವಾ ಹೋರಾಟಗಾರರು? ಎಲ್ಲ ಹೋರಾಟಗಾರರು ನಿಮ್ಗೆ ತನಿಖೆ ಸಹಕಾರ ಕೊಡ್ಲಿಲ್ವಾ? ಯಾಕೆ ನೀವು ಅದನ್ನ ಆತುರದಲ್ಲಿ ಕೊಡ್ತಾ ಇದ್ದೀರಿ? ಇವತ್ತು ಬಂಗ್ಲಾಗುಡ್ಡೆಯಲ್ಲಿ ಅಷ್ಟೊಂದು ಬುರ್ಡೆಗಳು ಸಿಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ತನಿಖೆ ಮಾಡ್ಬೋದಿತ್ತಲ್ಲ. ಯಾಕೆ ಕೋರ್ಟಿಗೆ ಅರ್ಜೆಂಟ್ ಆಗಿ ನೀವು ಅಫಿದಾವತ್ ಅವನು ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ಅಂದ್ರೆ ಇದರ ಅರ್ಥ ಏನು? ಇದೆಲ್ಲ ವಿಚಾರಗಳು ನಾನು ಕೇಳ್ತಾ ಇರೋದು. ಈ SIT ಮುಖ್ಯಸ್ಥರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಅದೇ ಸತ್ಯನಾ? ಒಂದ್ ಕಡೆ ತನಿಖೆ ಆಗ್ಬೇಕಾದ್ರೆ ಮೊದಲೇ, ತನಿಖೆ ಪ್ರಾರಂಭ ಆಗ್ಲಿಕ್ಕಿದ್ರೆ ಮೊದಲೇ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸದನದಲ್ಲಿ ಷಡ್ಯಂತ್ರ ನಡೆದಿದೆ, ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಅದು ಸುಳ್ಳು ಅಂತ ತನಿಖೆ ಮಾಡಬೇಕಾದ್ರೆ ಮೊದಲೇ ಹೇಳ್ತಾ ಇದ್ರೆ, ಹಾಗಾದ್ರೆ ಉಪಮುಖ್ಯಮಂತ್ರಿಗಳ ನಿರ್ದೇಶನವನ್ನು ನೀವು ಪಾಲಿಸಿದ್ದೀರಾ? SIT ಅವರು ಪಾಲಿಸಿದ್ದೀರಾ? ಅಂದ್ರೆ ಅವರ ನಿರ್ದೇಶನದಂತೆ ಇಲ್ಲಿ ಏನು ಇಲ್ಲ ಅನ್ನೋದು ಮಾಡ್ಲಿಕ್ಕೆ ಹೊರಟಿದ್ದೀರಾ? ಏನಾದ್ರೂ ಅನುಮಾನ ಇದೆಯಾ? ಆ ರೀತಿ ಅನುಮಾನ ಬರ್ತಾ ಇದೆ. ಈಗ ಮಾಡ್ತಾ ಇರೋದಕ್ಕೆ ಅನುಮಾನ ಬರ್ತಾ ಇದೆ ನಮ್ಗೆ.
ಎಲ್ಲ ಅಧಿಕಾರಿಗಳು ಅದೇ ರೀತಿ ಹೇಳ್ತಾ ಇದ್ದಾರೆ. ಕೆಲವರು ಅಂದ್ರೆ ಡಿ.ಕೆ.ಶಿ ಸೂಚನೆ ಮೇರೆಗೆ, ಡಿ.ಕೆ.ಶಿ ನಿರ್ದೇಶನ ಮೇರೆಗೆ SIT ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಪ್ರಾರಂಭ ಆಗಿದೆ. ಈಗ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ, ನೀವು ಒಂದ್ ಕಡೆ ಸ್ಥಳ ಮಾಜರ್ ಮಾಡದೆ ನೀವು ಅವರಿಗೆ ಅಲ್ಲಿ ಏನು ಇಲ್ಲ ಅಂತೇಳಿ ಯಾವ ಕಾರಣಕ್ಕೆ ಹೇಳ್ತೀರಿ ನೀವು? ಅಲ್ಲ, ಮುಖ್ಯಮಂತ್ರಿಗಳೇ ಖುದ್ದು ಅವರು ಆದೇಶ ಮಾಡಿರುವಂಥದ್ದು, ಅವರೇ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು, ಇದರಲ್ಲಿ ನ್ಯಾಯ ಹೊರಗಡೆ ಬರಬೇಕು, ಅದಕ್ಕೋಸ್ಕರ ನಾವು SIT ತನಿಖೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತೀವಿ ನಾವು. ಅವ್ರು ಹೇಳಿದ್ದಾರೆ ಯಾವುದೇ ರೀತಿಯಲ್ಲಿ ತನಿಖೆ ಕ್ಲೀನ್ ಆಗಿ ತನಿಖೆ ಮಾಡಬೇಕು, ಸತ್ಯ ಹೊರಬರ್ಬೇಕಂತ. ಹಾಗಾದ್ರೆ ಸಾಕ್ಷಿಗಳನ್ನು ಕೊಟ್ಟಿದ್ದೀವಲ್ಲ ನಾವು. ಈಗ ಕೊಟ್ಟಿರುವಂತ ವಿಡಿಯೋಗಳು, ಈಗ ಕೊಟ್ಟಿರುವಂತ ಎಲ್ಲ ಸಾಕ್ಷಿಗಳು ನಿಮ್ಗೆ ಗಣನೆಗೆ ಬರುವುದಿಲ್ವಾ? ಹಾಗಾದ್ರೆ ಇದನ್ನು ಕೂಡ ನಾವು ಸೃಷ್ಟಿ ಮಾಡಿದ್ದು. ಅಂದ್ರೆ ಇಲ್ಲಿ ಇರುವುದೆಲ್ಲ ನಾವು ಸೃಷ್ಟಿ ಮಾಡಿರುವಂಥದ್ದೇ. ನೀವು ಮಾತ್ರ ಸತ್ಯ ಹೇಳ್ತಿದ್ದೀರಲ್ವಾ? ನೀವು ಚಿನ್ನಯ್ಯ ನಿಮ್ಗೆ ಹೇಳಿರುವಂಥದ್ದು ಮಾತ್ರ ಒಂದು ಸತ್ಯ. ಅವನು ಎಲ್ಲ ಕಡೆ ಹೇಳಿರುವಂಥದ್ದು, ವಿಡಿಯೋ ಮುಖಾಂತರ ಹೇಳಿರುವಂಥದ್ದು ಇದು 2 ವರ್ಷದ ಹಿಂದಿನ ವಿಡಿಯೋ. 2023ರಲ್ಲಿ ಸ್ವತಃ ಚಿನ್ನಯ್ಯ ಮತ್ತು ಅವರ ಮನೆಯವರು ಬಂದು ಮಹೇಶಣ್ಣನ ಮನೆಯಲ್ಲಿ ಕೂತ್ಕೊಂಡು ಹೇಳಿರುವಂಥ ವಿಡಿಯೋಗಳಿದು. ಈಗ ಬರ್ತಾ ಇರೋ ವಿಡಿಯೋ, ಆ ವಿಡಿಯೋಗಳು. ಅದಾದ ನಂತರ ಬೇರೆ ಚಾನಲ್ ಅಲ್ಲಿ ಕೂಡ ಚಿನ್ನಯ್ಯ ವಿಡಿಯೋಗಳನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಅದನ್ನ ಯಾವ್ದು ನೀವು ಪರಿಗಣನೆ ತೆಗೆದುಕೊಂಡು, ಈಗ ಬಾಕಿ ಇರುವಂತ 1.5 ಗಂಟೆ ವಿಡಿಯೋದಲ್ಲಿ ಮತ್ತೊಂದಷ್ಟು ಹಲವಾರು ವಿಚಾರಗಳಿದೆ. ಇಡೀ ಅಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಿರುವಂತ ಹಲವಾರು ವಿಚಾರಗಳಿವೆ. ಆ ವಿಚಾರ ಗೊತ್ತಾಗಿ SIT ಅವರು ಆ ಪ್ರಕರಣವನ್ನೇ ಮುಚ್ಚಲಿಕ್ಕೆ ಧಾವಂತದಲ್ಲಿದ್ದಾರೆ. ಯಾಕಂದ್ರೆ ಮುಖ್ಯಸ್ಥರಾದಂತ ಮೊಹಂತಿ ಅವರಿಗೆ ಮಹೇಶಣ್ಣ ಹೋಗಿ ಎಲ್ಲ ವಿಷಯವನ್ನು ಮನದಟ್ಟು ಮಾಡಿದ್ದಾರೆ ಅವರಿಗೆ. ಹಾಗಾದ್ರೆ ಅವ್ರು ಯಾಕೆ ಈ ರೀತಿಯಾಗಿ ಈ ಪ್ರಕರಣವನ್ನು ಹಳ್ಳೆ ಇಡ್ಸ್ಲಿಕ್ಕೆ ನೋಡ್ತಿದಾರೋ ಗೊತ್ತಾಗ್ತದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನು ಕೂಡ ಬಂಧಿಸಿದ್ರು, ಬೇರೆ ಪ್ರಕರಣ ಸಂಬಂಧಪಟ್ಟಂತೆ ಬಂಧಿಸಿದ್ರು. ಅದಾದಂತ ಅವ್ರ ಮನೆ ಸರ್ಚ್ ಮಾಡ್ಲಾಯ್ತು, ಎಲ್ಲ ಮಾಡಿದ್ದಾರೆ. ಯಾರೇನ್ ಬೇಡ ಅಂತ ಹೇಳಿಲ್ಲ, ಮಾಡಿ ತನಿಖೆ ಮಾಡಿ. ನೀವು ಎಲ್ಲ ರೀತಿಯ ತನಿಖೆಗೆ ನಮ್ ಸಹಕಾರ ಇದೆ. ನಮ್ಗೆ ನ್ಯಾಯ ಬೇಕು, ನ್ಯಾಯ ಕೊಡ್ಸಿ. ಈಗ ಸೌಜನ್ಯ ಪರ ಹೋರಾಟಗಾರರು ಇರ್ಬೋದು, ಅಥವಾ ಈ ಪ್ರಕರಣದಲ್ಲಿ ಹೋರಾಟಗಾರರು ಯಾರಿದ್ದಾರೆ ಅವರಿಗೆ ಬೇರೆ ರೀತಿಯ ಫಂಡ್ ಆಗ್ತಾ ಇದೆ, ವಿದೇಶಗಳಿಂದ ಫಂಡ್ ಆಗ್ತಾ ಇದೆ, ಅಥವಾ ಬೇರೆ ರೀತಿಯ ಷಡ್ಯಂತ್ರ ಹಿನ್ನೆಲೆಯಲ್ಲಿ ಅವರು ಆ ಷಡ್ಯಂತ್ರದ ಭಾಗಿಯಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತವೆ. ಬಂದಿರೋ ದುಡ್ಡನ್ನೆಲ್ಲ ನಾವು ಮುಂದೆ SIT ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ SIT ಅವ್ರು ಚೆಕ್ ಮಾಡ್ತಿದ್ದಾರಲ್ಲ, ಬಂದ್ರೆ ಅವರೇ ಹಿಡ್ಕೊಳ್ಬೇಕು. ಇನ್ನು ತನಿಖೆ ಆಗ್ತಿದೆಯಲ್ಲ, ನೀವು ಕೂಡ ತನಿಖೆ ಮಾಡಿ ಅಂತ ಹೇಳ್ತೀರಿ. ನಿಮ್ ಬಗ್ಗೆನೂ ಕೂಡ ಯಾರ ಬಗ್ಗೆ ಬೇಕಾದ್ರೆ ತನಿಖೆ ಮಾಡಿ. ನಮ್ಮ ಹೋರಾಟಗಾರರ ಬಗ್ಗೆ ಎಲ್ಲ ತನಿಖೆಗೂ ಸಿದ್ಧ, ನಾಳೆ ಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ, ಚೆಕ್ ಮಾಡಿ. ಅಥವಾ ನಿಮ್ಗೆ ಯಾರು ಅನುಮಾನ ಇದ್ರೆ ಕರ್ಸಿ ನಮ್ಮ ಎದುರೆ. ದುಡ್ಡು ತಗೊಂಡಿದ್ದು ನಿಮ್ಗೆ ಹೇಳ್ಬೇಕಾ, ಗೊತ್ತಿರ್ಬೇಕಲ್ಲ ನಿಮ್ಗೆ. ಈಗ ಒಂದು ಅಕೌಂಟೇ ಬರ್ಬೇಕು, ಇಲ್ಲ ಇನ್ಯಾರು ಬೇರೆ ರೂಟಲ್ಲಿ ಕೊಡ್ಬೇಕು. ಅದ್ಯಾವ್ದೊಂದು ತನಿಖೆ ಮಾಡಿ, ಕರ್ಸಿ. ನಾವು ರೆಡಿ ಇದ್ದೇವಲ್ಲ. ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು ಕೂಡ ಅದನ್ನು ಕರ್ಸಿ ಅಂತ ಹೇಳ್ತೀವಿ. ಎಲ್ಲನೂ ಮಾಡಿ ಅಲ್ಲ. ಷಡ್ಯಂತ್ರದಲ್ಲಿ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆಯಲ್ಲ. ಸರ್ಕಾರಕ್ಕೆ ಮೊನ್ನೆ ಕೋರ್ಟಿಗೆ ಅದನ್ನೇ ಹೇಳಿದಲ್ಲ, ಷಡ್ಯಂತ್ರ ಇರುವುದು ಗೊತ್ತಾಗಿಲ್ಲ ನಮ್ಗೆ, ಅದೇ ಅವನು ಮಾತ್ರ ಒತ್ತಡ ಹಾಕಿ ಹೇಳಿಸಿದ್ದಾರೆ ಅನ್ನೋದು ಹೇಳಿದ್ದಾರೆ. ಅದನ್ನ ಪ್ರೂವ್ ಮಾಡ್ಬೇಕಲ್ಲ. ಅದನ್ನ ಹೇಳಿರುವಂತದ್ದು ಯಾರು ಹೇಳಿ? ಈಗ ಆರಂಭದಲ್ಲಿ ನೀವು ತನಿಖೆಯನ್ನು ಸ್ವಾಗತ ಮಾಡಿದ್ರಿ, ತನಿಖೆ ಆಗುತ್ತೆ, ಸತ್ಯ ಹೊರ ಬರುತ್ತೆ ಅಂತ ಸೌಜನ್ಯ ಪರ ಹೋರಾಟಗಾರರು ಅಥವಾ ಯಾರು ಮಹಿಳೆಯರ ಪರ ಹೋರಾಟಗಾರರು, ಏನಲ್ಲೇನು ಕೊಲೆ ಆಗಿದೆ ಅಥವಾ ಯಾರು ಸಾವನ್ನಪ್ಪಿದ್ದಾರೆ ಅವರ ಪರ ಯಾರು ಹೋರಾಟಗಾರ ಮಾಡ್ತಾ ಇದೆ, ನೀವು ಸೇರಿದಂತೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರು. ತನಿಖೆ ಸರಿಯಾಗಿ ಆಗ್ತಾ ಇದೆ, SIT ಇಂದ ಸತ್ಯ ಹೊರ ಬರುತ್ತೆ ಅಂತ. ಆದ್ರೆ ಒಂದೂವರೆ ತಿಂಗಳಾಯ್ತು ತನಿಖೆ ಶುರುವಾಗಿ. ಹೌದು, 1.5 ತಿಂಗಳಲ್ಲೇ ನಾನು ಕೇಳ್ತಾ ಇರುವಂತದ್ದು, ಈ ಚಿನ್ನಯ್ಯ ಮಾಡಿರುವಂತ ಆರೋಪ ಸಣ್ಣದಲ್ಲ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲೇ 100-200 ವರ್ಷಗಳಿಂದ ಇಂಥ ಒಂದು ಆರೋಪಗಳು ಬಂದಿಲ್ಲ, ಯಾರ ಮೇಲೂ ಕೇಳಿ ಬಂದಿಲ್ಲ. ಅಂತ ಆರೋಪವನ್ನ ಕೇವಲ 1 ತಿಂಗಳಲ್ಲಿ ನೀವು ಮುಗಿಸುವಂತ ಪ್ರಯತ್ನ ಮಾಡ್ತಿದ್ದೀರಂತ ಹೇಳಿದ್ರೆ, ನಿಮ್ಗೇನು ತರಾತುರಿಯಲ್ಲಿ SIT ಅವರಿಗೆ ಆದೇಶ ಕೊಟ್ಟಿದ್ದಾರಾ 2 ತಿಂಗಳಲ್ಲಿ ಕೇಸ್ ಮುಗಿಸಿ, 3 ತಿಂಗಳಲ್ಲಿ ಮುಗಿಸಿ ಅಂತ? ಮೊನ್ನೆ ದಿನ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ಕೇಳಿದ್ದೀನಿ. ಅವ್ರಿಗೆ ಯಾವುದೇ ಸಮಯದ ನಿಗದಿ ಮಾಡಲಿಲ್ಲ. ನಾವು ಎಷ್ಟು ಬೇಕಾದರೂ ನೀವು ಸಮಯ ತಗೊಳ್ಳಿ, ನ್ಯಾಯ ಸತ್ಯವನ್ನು ಹೊರತನ್ನಿ ಅಂತ. ಹಾಗಾದರೆ ನೀವು ಉಪಮುಖ್ಯಮಂತ್ರಿಗಳು ಹೇಳಿರುವಂಥ ಆ ಮಾತಿಗೂ ನೀವು ಮಾಡ್ತಾ ಇರೋದಕ್ಕೂ ಟ್ಯಾಲಿ ಆಗ್ತಿದೆಯಲ್ಲ ಇಲ್ಲಿ. ಏನು ತನಿಖೆ ಯಾವ ರೀತಿ ಆಗುತ್ತೆ? ಏನು ಹಳ್ಳ ಹಿಡಿಸ್ತಾರೆ ಅಂತ ಏನಾದರೂ ಅನುಮಾನ ಇದೆ ಅಥವಾ ಹಳ್ಳ ಹಿಡಿಸ್ತಾ ಇದ್ದಾರೆ? ಹಳ್ಳ ಅರ್ಧ ಹಿಡಿಸ್ಲಿಕ್ಕೆ ಹೋಗಿದಾರಲ್ಲ. ಏಕಾಏಕಿಯಾಗಿ ಬಂಗ್ಲೆಗುಡ್ಡೆಯಲ್ಲಿ ನೋಡಿ, ಬಂಗ್ಲೆಗುಡ್ಡೆಯಲ್ಲಿ ಬುರುಡೆಗಳು ಸಿಗ್ತಾ ಇದೆ ಅನ್ನುವಂಥದ್ದು ಹೇಳಿರುವಂಥದ್ದು ಯಾರು? ವಿಠ್ಠಲ್ ಗೌಡ್ರು ಒಂದು ಬುರುಡೆಗಳನ್ನು ಚಿನ್ನಯ್ಯನ ನಿರ್ದೇಶನದಂತೆ ಅಲ್ಲಿಂದ ತಂದು ಕೊಟ್ಟಿದ್ದಾರೆ ಈ ಹಿಂದೆ. ಅದನ್ನು ಸ್ಥಳ ಮಾಜರು ಮಾಡಲಿಕ್ಕೆ SIT ತಂಡ ಮತ್ತು ವಿಠ್ಠಲ್ ಗೌಡ್ರು ಹೋದ ಸಮಯದಲ್ಲಿ ಅಲ್ಲಿ 2 ಬುರುಡೆ ಸಿಗ್ತದೆ. ಎಕ್ಸ್ಟ್ರಾ ಸ್ಥಳ ಮಾಜರಾಗುವ ಸಂದರ್ಭದಲ್ಲಿ 2 ಬುರುಡೆಗಳು ಸಿಗ್ತದೆ. ಅದನ್ನು ಅಲ್ಲಿ ಸ್ಥಳ ಮಾಜರಲ್ಲಿ ನೋಡಿಕೊಂಡು ಫೋಟೋ ಮಾಡಿ ವಿಡಿಯೋಗ್ರಾಫಿ ಮಾಡಿ ಬರ್ತಾರೆ. 2 ದಿನದ ನಂತರ ಮತ್ತೆ ಅಲ್ಲಿ ಸ್ಥಳ ಮಾಜರಿಗೆ ಹೋಗ್ತಾರೆ. ಮತ್ತೊಂದು ಸಲ ಇದೇ ವಿಠ್ಠಲ್ ಗೌಡ್ರನ್ನ ಕರ್ಕೊಂಡು ಸ್ಥಳ ಮಾಜರಿಗೆ ಹೋಗ್ತಾರೆ. ಆ ದಿನ ಮತ್ತೆ 5 ಬುರುಡೆಗಳು ಸಿಗ್ತದೆ.
ಅದೇ ವಿಠಲ್ ಗೌಡ್ರ ಎದುರಲ್ಲಿ ಅದನ್ನು ನೋಡ್ತಾರೆ, ಅದನ್ನು ಫೋಟೋ ವಿಡಿಯೋಗ್ರಾಫಿ ಮಾಡ್ತಾರೆ, ವಾಪಸ್ ಕರ್ಕೊಂಡು ಬರ್ತಾರೆ. ಮೊನ್ನೆ ದಿನ ಮಹಾಜರಿಗೆ ಹೋಗುವಾಗ ಯಾಕೆ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋಗಲಿಲ್ಲ ನೀವು ಮಾತ್ರ ಯಾಕೆ ಹೋಗಿದ್ದೀರಿ? ಯಾರು ಮಹಾಜರಿಗೆ ಯಾರಿದ್ದಾರೆ? ಯಾಕೆ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋಗಿ? ವಿಠಲ್ ಗೌಡ ಬಹಿರಂಗವಾಗಿ ಹೇಳಿದ್ದು ನಾನು ಕೂಡ ಬರ್ತೀನಿ, ಸಹಕಾರ ಕೊಡ್ತೀನಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು, ಈ ಇಡೀ ಪ್ರಕರಣವನ್ನು ಅಲ್ಲಿ ಬುರ್ಡೆ ತಂದಿರುವಂಥದ್ದು ವಿಠಲ್ ಗೌಡ್ರೆ ಒಪ್ಕೊಂಡಿದ್ದಾರೆ. ಅವರು SIT ಮುಂದೆ ಚಿನ್ನಯ್ಯನ ನಿರ್ದೇಶನದಂತೆ ನನಗೆ ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಬೇಕಾದಷ್ಟು ಬುರ್ಡೆಗಳಿದೆ, ಅಲ್ಲಿ ನಾನು ಹೂತಾಕಿದ್ದೀನಿ, ಸಿಗ್ತದೆ ಅಂತ ಹೇಳುವ ಕಾರಣಕ್ಕಾಗಿ ನಾನು ಹೋಗಿ ನೋಡಿದಾಗ ಅಲ್ಲಿ ಇತ್ತು, ಪ್ರದೀಪನ ಜೊತೆ ಹೋಗಿ ನಾನು ತಗೊಂಡು ಬಂದಿದ್ದೆ ಅಂತ ಹೇಳಿದ್ದಾರೆ. ನೀವು ಪ್ರದೀಪನ್ನ ಏನೂ ಗೊತ್ತಿಲ್ಲದಿರುವಂಥ ಪ್ರದೀಪನ್ನ 164 ಮಾಡ್ತೀರಿ, ಸ್ಟೇಟ್ಮೆಂಟ್ ಕೊಡ್ತೀವಿ. ಈ ಮನೆ ಬಂಗ್ಲೆಗುಡ್ಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ವಿಠಲ್ ಗೌಡರನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಮಾಡ್ಬೇಕಾಯ್ತಂತ ಮಾಡ್ಬೇಕಿತ್ತು. ವಿಠಲ್ ಗೌಡ್ರೆ ಕರ್ಕೊಂಡೋಗಿಲ್ಲ ಗೊತ್ತಿಲ್ಲ. ಏನ್ ಅನುಮಾನ? ಒಂದ್ ವೇಳೆ ವಿಠಲ್ ಗೌಡ್ರು ಬಂದಿದ್ರೆ ಅವ್ರನ್ನ ಸಾಕ್ಷಿಯಾಗಿ ಪರಿಗಣಿಸ್ಬೇಕಿತ್ತು, ಅವ್ರನ್ನ 164 ಮಾಡ್ಬೇಕಾಗಿತ್ತು, ಮತ್ತೆ ಪುನಃ ಅವರಿಗೆ ಆ ಬಂಗ್ಲೆಗುಡ್ಡೆಯಲ್ಲಿರುವ ಹೆಣಗಳನ್ನ ಮೇಲ್ ತೆಗಿಬೇಕಿತ್ತು. ಈ ಎಲ್ಲ ಕಾರಣ ಇಟ್ಕೊಂಡು ಇವ್ರು ಅದನ್ನ ಬದಿಸರ್ಸ್ತಾರೆ. ಇಲ್ಲಿ ಒಂದು ವೇಳೆ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ರೆ ಏನು ಚಿನ್ನಯ್ಯ ಹೇಳಿದಾನೆ, ಚಿನ್ನಯ್ಯನ ನಿರ್ದೇಶನದಂತೆ ಇವ್ರು ಹೇಳಿದ್ದಾರೆ, ಎಲ್ಲವೂ ಕೂಡ ಹೊರಗೆ ಬರ್ತಾ ಇತ್ತು. ಈ ಎಲ್ಲ ಕಾರಣಗಳಿಗೆ SIT ಅವರು ಅವ್ರನ್ನ 164 ಸ್ಟೇಟ್ಮೆಂಟು ಮಾಡೋದಿಲ್ಲ, ಸಾಕ್ಷಿಯಾಗಿ ಕೂಡ ಪರಿಗಣಿಸುವುದಿಲ್ಲ. ಉಗ್ರಪ್ಪ ಕಮಿಟಿ ವರದಿ ಕೂಡ ಈಗ ಇತ್ತೀಚೆಗೆ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ನಮ್ಮ ಇಂಟರ್ವ್ಯೂಲ್ ಕೂಡ ಉಗ್ರಪ್ಪ ಅವರು ಹೇಳಿದರು, ಒಂದು ಹಿಂದೆ ಆದಂಥ ಸಂದರ್ಭದಲ್ಲಿ ಏನು ಆವಾಗ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯ ಸಮಿತಿಯಿಂದ ಹೋಗಿದ್ರು, ಬೆಳ್ತಂಗಡಿಯಲ್ಲಿ ಕೂಡ ಅಧಿಕಾರಿಗಳ ವಿಚಾರಣೆ ಮತ್ತು ಅವರ ಜೊತೆ ಮಾಹಿತಿ ತೆಗೆದುಕೊಳ್ಳುವಾಗ ಒಂದಷ್ಟು ಮಾಹಿತಿಗಳು ಕೂಡ ಆಗಲೇ ಕೂಡ ಹೊರಬಂದಿತ್ತು. ಏನು ಸುದ್ದಿ ಸಂಬಂಧಪಟ್ಟಂತೆ ಅಲ್ಲಿ ಆ ಸಮಯದಲ್ಲಿ ವಾರ್ಷಿಕ ಅವತ್ತಿನ ದಿನ 300ಕ್ಕೂ ಹೆಚ್ಚು ಅಸಹಜ ಸಾವುಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ಆಗ್ತದೆ ಅನ್ನುವಂಥ ವರದಿ ಇತ್ತು. ಆ ಕಾರಣಕ್ಕಾಗಿ ಉಗ್ರಪ್ಪನವರು ಮತ್ತು ಅವರ ತಂಡ, ಹೆಚ್ಚು ಕಡಿಮೆ ಒಂದು 40 ಜನರ ತಂಡ, IPS ಆಫೀಸರ್, IAS ಆಫೀಸರ್ ಇರುವಂಥದ್ದು, ಕೆಲವೊಂದು ಮಹಿಳಾ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳ ಜೊತೆಗೆ 40 ಜನರ ತಂಡದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಈ ಬಗ್ಗೆ ಚರ್ಚೆಗಳು ನಡೀತದೆ, ಸುದೀರ್ಘ ಚರ್ಚೆಗಳು ನಡೀತದೆ. 2016ರಲ್ಲಿ ಆಗಿರುವಂಥ ಈ 16-17ರಲ್ಲಿ ನಡೆದಿರುವಂಥ ಈ ಸಮಸ್ಯೆಗಳು, ಆವಾಗ ಅಲ್ಲಿ ಸುದೀರ್ಘ ಚರ್ಚೆ ಆದಾಗ ಅವತ್ತಿನ ದಿನದಲ್ಲೂ ಕೂಡ ಆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಶವಗಳು ಸಿಗ್ತಾ ಇದ್ವು ಅನ್ನೋಂಥದ್ದು ಕೂಡ ಉಲ್ಲೇಖ ಆಗಿತ್ತು. ಆವತ್ತಿನ ಮಾನ್ಯ SP ಅವರು ಕೂಡ ಅದನ್ನು ಒಪ್ಕೊಂಡು ನಾವು ಮುಂದೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಂತಲೂ ಹೇಳಿದ್ದಾರೆ. ಆದರೆ ಇವತ್ತು ಕೂಡ ಅದೇ ದಾರಿಯಲ್ಲಿ ನಡೆದು ಬರ್ತಾ ಇದೆ. ಇವತ್ತು ಕೂಡ ಅದರಲ್ಲಿ ಯಾವುದೇ ಕಮ್ಮಿ ಆದಂಥ ಉದಾಹರಣೆಗಳು ಕಾಣ್ತಾ ಇಲ್ಲ. ಇತ್ತೀಚಿನ ಕೆಲವು ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಾಂದರೆ ಸರಾಸರಿ ನೋಡಿ, ಆ ಭಾಗದಲ್ಲಿ ಗ್ರಾಮ ಪಂಚಾಯತ್ನವರು 279 ಹೆಣಗಳನ್ನು ಇಲ್ಲೀಗಲ್ ಆಗಿ, ಕೆಲವೊಂದು ಲೀಗಲ್ ಇದೆ, ಕೆಲವೊಂದು ಇಲ್ಲೀಗಲ್ ಆಗಿ ಹುಗಿತಾರೆ, ಮಣ್ಣು ಮಾಡ್ತಾರೆ. 2002ರಿಂದ 2016ರವರೆಗೆ 452 ಅಸಹಜ ಸಾವುಗಳು ನಡೀತದೆ ಅಲ್ಲಿ. ಅದರಲ್ಲಿ ಅದೆಷ್ಟೋ ಅಪರಿಚಿತ ವ್ಯಕ್ತಿಗಳಿರ್ತದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆದಾಗ 2015ನೇ ಇಸ್ವಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗುತ್ತೆ ಧರ್ಮಸ್ಥಳದಲ್ಲಿ. ಅಲ್ಲಿಂದ 2015ರಿಂದ 2025ರವರೆಗೆ 268 ಅಸಹಜ ಸಾವುಗಳು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೀತದೆ. ಅದರಲ್ಲಿ 62 ಅಪರಿಚಿತ ವ್ಯಕ್ತಿಗಳಾಗಿರ್ತಾರೆ. 62 ಅಪರಿಚಿತ ವ್ಯಕ್ತಿಗಳಾಗಿರ್ತಾರೆ. ನಾನು ಕೇಳ್ತಾ ಇರೋದು, ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಆ ಭಾಗದಲ್ಲಿ ಇಷ್ಟೊಂದು ಅಪರಿಚಿತ ಹೆಣಗಳು ಎಲ್ಲಿಂದ ಸಿಗ್ತಾ ಇದೆ? ಹಾಗಾದರೆ 2 ಇರಬೇಕು. ಒಂದು, ಸರ್ಕಾರ ಒಪ್ಕೊಳ್ಬೇಕು, ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥ ಆಗಿದೆ, ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಅಸಮರ್ಥ ಆಗಿದೆ. ಇಲ್ಲ, ಅಲ್ಲಿ ಯಾರೋ ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಿ ಅಂತ ಯಾರೋ ಒಬ್ಬರು ದೊಡ್ಡವರಿದ್ದಾರೆ, ಅಥವಾ ಈ ಪ್ರಕರಣವನ್ನು ಮುಚ್ಚಾಕುವಂಥ ಕೆಲಸ ಯಾರೋ ಮಾಡ್ತಿದ್ದಾರೆ. 2 ಆದರೂ ಇರಲೇಬೇಕಲ್ಲ. ಹಾಗಾದರೆ ಇಷ್ಟೊಂದು ಅಸಹಜ ಸಾವುಗಳು, ಅಪರಿಚಿತ ವ್ಯಕ್ತಿಗಳು ಹೇಗಿರ್ಲಿಕ್ಕೆ ಸಾಧ್ಯ ಇದೆ? ಎಲ್ಲರೂ ಕೂಡ ಬಂದು ಧರ್ಮಸ್ಥಳದಲ್ಲೇ ಸಾಯ್ತಾರ? ಪುಣ್ಯಕ್ಷೇತ್ರ ಎಷ್ಟಿಲ್ಲ? ನಿಮಗೆ ಮಾಹಿತಿ ಹಕ್ಕಲ್ಲಿ ತೆಗೆದಿರುವಂಥ ದಾಖಲಾತಿಯನ್ನು ಕೊಡ್ತೀನಿ. ಸುಬ್ರಹ್ಮಣ್ಯ ಕೂಡ ಇದಕ್ಕಿಂತ ದೊಡ್ಡ ಪುಣ್ಯಕ್ಷೇತ್ರ. ಅಲ್ಲೂ ಕೂಡ ದೊಡ್ಡ ನದಿ ಹರಿತದೆ, ಇದಕ್ಕಿಂತ ಜಾಸ್ತಿ ತುಂಬಿ ಹರಿತದೆ ಅಲ್ಲಿ ಕೂಡ. ಅಲ್ಲೂ ಕೂಡ ಇದೇ ರೀತಿ ಕಾಡುಗಳಿದೆ. ಅವರು ಕೊಟ್ಟಿರೋ ದಾಖಲಾತಿ ಪ್ರಕಾರ ಅಲ್ಲಿ ಸತ್ತಂಥ 10 ವರ್ಷದಲ್ಲಿ ಸತ್ತಂಥ ಸಂಖ್ಯೆ ಒಂದು 100 ಇರ್ಬೋದು, 10 ವರ್ಷದಲ್ಲಿ ಆದರೆ ಅದರಲ್ಲಿ ಯಾರೂ ಅಪರಿಚಿತರಿಲ್ಲ, ಎಲ್ಲರನ್ನೂ ಕೂಡ ಸಿಕ್ಕಿದೆ. ಅಲ್ಲಿ ಅಪರಿಚಿತ ಶವ ಸಿಕ್ಕಿದೆ. ಕೊಲ್ಲೂರು ಠಾಣೆಯಲ್ಲಿ ತಗೊಂಡಿದ್ದೇವೆ. ಕೊಲ್ಲೂರು ಕೂಡ ಧಾರ್ಮಿಕ ಕ್ಷೇತ್ರ, ಅಲ್ಲೂ ಕೂಡ ನದಿ ಇದೆ.
ಅಲ್ಲೂ ಕೂಡ ಅಪರಿಚಿತವಾಗಿ ಸಿಗುವಂಥದ್ದು ಒಂದೋ ಎರಡು. ಅಲ್ಲೂ ಕೂಡ ಕೇರಳದಿಂದ ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ, ತುಂಬ ಜನ ಬರ್ತಾರೆ ಅಲ್ಲೂ ಕೂಡ. ಅಂದರೆ ಕೊಲ್ಲೂರಲ್ಲಿ ಆಗದೇ ಇರುವಂಥದ್ದು ಅಸಹಜ ಸಾವುಗಳು, ಸುಬ್ರಹ್ಮಣ್ಯದಲ್ಲಿ ಆಗದೇ ಇರುವಂಥ ಅಪರಿಚಿತ ಅಸಹಜ ಸಾವುಗಳು ಧರ್ಮಸ್ಥಳದಲ್ಲೇ ಯಾಕೆ ಅಷ್ಟಾಗ್ತದೆ? ಇದು ನಮ್ಮ ಪ್ರಶ್ನೆ. ಈಗ ರಾಜಕೀಯ ಸ್ವರೂಪ ಕೂಡ ತೆಗೆದುಕೊಳ್ತು. ಬಿಜೆಪಿಯವರು ಬಂದು ದೊಡ್ಡ ಮಟ್ಟದ ರ್ಯಾಲಿ ಮಾಡಿದ್ರು, ಕಾರ್ ಚಲೋ ಮಾಡಿದ್ರು, ಅಲ್ಲಿ ಸಮಾರಂಭ ಮಾಡಿದ್ರು, ಸಮಾವೇಶ ಮಾಡಿದ್ರು. ಮಾಡಿದ ನಂತರ ಸಂಜೆ ಕುಸುಮಾವತಿ ಅವರು ಅಂದರೆ ಸೌಜನ್ಯ ಅವರ ತಾಯಿ ಅವರ ಮನೆಗೆ ಹೋಗಿ ಅಂದರೆ ಅವರ ತಾಯಿಯವ್ರನ್ನ ಭೇಟಿ ಮಾಡಿ ಅಲ್ಲಿ ಸಾಂತ್ವನ ಹೇಳಿದ್ರು. ಏನು ಸೂಚಿಸ್ತಿದೆಯೋ? ಬಿಜೆಪಿಯವರ ಡೊಂಬರಾಟ ಅಂತ ಸೂಚಿಸ್ತದೆ. ಇದು ಡೊಂಬರಾಟ ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತಾರಲ್ಲ, ಜನರಿಗೆ ಈಚೆಗೆ ಹಿಂದೂ ಧರ್ಮ ಅಂತಾರೆ, ಆ ಕಡೆ ಇನ್ನೇನೋ ಹೇಳ್ತಾರೆ. ನಾಟಕಗಾರರು ಬಿಜೆಪಿಯವರು. ಇಲ್ಲಿ ಇದಕ್ಕೆ ಬಹುಮುಖ್ಯವಾದ ಅಂಶ ಏನು ಕೇಳಿದ್ರೆ, ಪ್ರಥಮವಾಗಿ 300 ಕಾರು ಹೊರಟಿರುವುದು ಎಲ್ಲಿಂದ ಹೇಳಿ ಯಲಹಂಕದಿಂದ ಹೊರಟು. 86ನೇ ಇಸ್ವಿಯಿಂದ ನಿರರ್ಗಳವಾಗಿ ಬಿಜೆಪಿಯ ಶಾಸಕರು ಧರ್ಮಸ್ಥಳದಲ್ಲಿ ಆಗದಂಥ ಪದ್ಮಲತಾ ಪ್ರಕರಣದ ಬಗ್ಗೆ, ಅಲ್ಲಿ ಆಗದಂಥ ಅನಾಚಾರಗಳ ಬಗ್ಗೆ ಪ್ರತಿ ಅಧಿವೇಶನದಲ್ಲೂ ಕೂಡ ಗಲಾಟೆ ಮಾಡಿದಾರಲ್ಲ, ಚರ್ಚೆ ಮಾಡಿದಾರಲ್ಲ. ಆವಾಗ ನೀವು ಧರ್ಮಸ್ಥಳ ಹೆಸರು ಬಿಟ್ಟು ಪಾಕಿಸ್ತಾನ ಅಂತ ಹೇಳಿದ್ರ ಅಥವಾ ಬೇರೆ ಯಾವುದೋ ಗ್ರಾಮದ ಹೆಸರು ಹೇಳಿದ್ದೀರಾ? ಷಡ್ಯಂತ್ರ ಅಂತ ಏನು ಹೇಳಿರಲಿಲ್ಲ. ಆವಾಗ ನಿಮ್ಗೆ ಷಡ್ಯಂತ್ರ ಆಗಿರ್ಲಿಲ್ವಾ? ನಿಮ್ಗೆ ಅಂದ್ರೆ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಇವತ್ತು ರಾಜಕಾರಣ ಮಾಡ್ತಿದ್ದೀರಾ ನೀವು. ಆವತ್ತು ನಿಮಗೆ ಧರ್ಮಸ್ಥಳದ ಹೆಸರು ಹಾಳಾಗದಿರುವಂಥ ಹೆಸರು ಇವತ್ತು ಸೌಜನ್ಯ ಹೋರಾಟಗಾರರು ಅದೇ ಪದ್ಮಲತನ ಹೆಸರು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಅಲ್ಲಿ ಸತ್ತಂತ ಅದೇ ವೇದವಲ್ಲಿ ಹೆಸರು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಅಲ್ಲಿ ಅತ್ಯಾಚಾರ ಆಗಿ ಸತ್ತಂತ ಅದೇ ಸೌಜನ್ಯ ಹೆಸರು ಇಟ್ಕೊಂಡು ಹೋರಾಟ ಬಿಜೆಪಿ ಹೇಳ್ತಾ ಇರುವಂಥದ್ದು, ಅಲ್ಲಿ ಆ ರೀತಿ ಅತ್ಯಾಚಾರ ಕೊಲೆ ಆಗಿದ್ರೆ ಯಾರೇ ಇದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಲಿ, ನೊಂದವರ ಪರವಾಗಿ ನಾವಿರ್ತೀವಿ, ಮಹಿಳೆಯರ ಪರವಾಗಿ ನಾವಿರ್ತೀವಿ, ಅನ್ಯಾಯ ಆದರ ಪರವಾಗಿ ನಾವಿರ್ತೀವಿ, ಅಲ್ಲಿ ಶಿಕ್ಷೆ ಆಗಲಿ. ಆದರೆ ಷಡ್ಯಂತ್ರ ಹೆಸರಲ್ಲಿ ಕ್ಷೇತ್ರಕ್ಕೆ ಅವಮಾನ ಅಪಮಾನ ಮಾಡುವಂತ ಕೆಲಸ ಆಗ್ತಾ ಇದೆ, ಇದು ಬೇಡ ಅಂತ ಹೇಳ್ತಾರೆ. ಎಷ್ಟು ಜನ ಸತ್ತಂತವರಿಗೆ ಹೋರಾಟ ಮಾಡಿದ್ದೀರಿ ನೀವು ಲೆಕ್ಕ ಕೊಡಿ. ಧರ್ಮಸ್ಥಳದಲ್ಲಿ ಸತ್ತಂತ ಎಷ್ಟು ಜನರಿಗೆ ನೀವು ಹೋರಾಟ ಮಾಡಿದ್ದೀರಿ? ಪದ್ಮಲತಾ ಪ್ರಕರಣದಲ್ಲಿ ನೀವು ವಿಧಾನಸೌಧದಲ್ಲಿ ಹೋರಾಟ ಮಾಡಿದ್ದೀರಿ ನೀವು. ಅದೇ ವಿಷಯನ ಅದೇ ಧರ್ಮಸ್ಥಳದ ಹೆಸರನ್ನು ಹೇಳಿ ನೀವು ಹೋರಾಟ ಮಾಡಿರುವಂಥದ್ದು, ಅಲ್ಲಿ ನಡೀತಿರುವಂಥ ಸಮಸ್ಯೆಗಳ ಬಗ್ಗೆ ನೀವು ಹೇಳಿ ಹೋರಾಟ ಮಾಡಿರುವಂಥದ್ದು. ವೇದವಲ್ಲಿ ಪ್ರಕರಣದಲ್ಲಿ ನೀವು ಯಾಕೆ ಮಾತಾಡಲಿಲ್ಲ? ನಾರಾಯಣ ಯಮುನ ಪ್ರಕರಣದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅಲ್ಲ, ಅವ್ರು ಅದೇ ಹೇಳ್ತಾ ಇರೋದು, ಯಾರ್ಯಾರು ಮಹಿಳೆಯರು ಈ ರೀತಿ ಅವ್ರ ಪರವಾಗಿ ನಾವಿದ್ದೇವೆ, ಅವ್ರು ನ್ಯಾಯ ಸಿಗ್ಲಿ. ಆದ್ರೆ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಆಗ್ತದೆ, ಅದು ಬೇಡ ಅಂತ ಹೇಳ್ತಾರೆ. ಯಾವ ಅಪಪ್ರಚಾರ ಆಗ್ತಾ ಇದೆ? ಅಲ್ಲಿ ನಡೆದಿರುವಂತ ಸಾವಿರಾರು ಹೆಣಗಳು ಸಿಕ್ತಿರುವಂತ ಸುಳ್ಳ. 2010ರಲ್ಲಿ 279 ಹೆಣಗಳ ಒಂದು ಪಟ್ಟಿಯಲ್ಲಿ 2010ರಲ್ಲಿ 83/2010 ಶರಾವತಿ ವಸತಿ ಗೃಹದಲ್ಲಿ ಒಂದು ಕೊಲೆ ಆಗುತ್ತೆ. ಶರಾವತಿ ವಸತಿ ಗೃಹದಲ್ಲಿ ಒಂದು ಕೊಲೆ ಆಗುತ್ತೆ. 2010 83/2010 302 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಈಗ ಅದನ್ನೇ ಬೆಳಿಗ್ಗೆ ದಾಖಲಾಗುತ್ತೆ, ಮಧ್ಯಾಹ್ನ ನೀವು ಸುಟ್ಟಾಕ್ತೀರಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅದನ್ನೇ ದೂರು ಕೊಟ್ಟಿರುವಂತ. ಹೌದು, ಸುಟ್ಟಾಕ್ತೀರಿ ನೀವು. ತನಿಖೆ ಬರೋವರೆಗೂ ಯಾಕೆ ನೀವು ಹೋರಾಟಗಾರರು ಸುಮ್ಮನೆ ಇರ್ಬೋದು? ತನಿಖೆ ಬರಲಿ, ತನಿಖೆ ನಂತರ ವರದಿ ಬರಲಿ, ಮಾತಾಡಿ. ನೀವು ತನಿಖೆ ಮಾಡ್ತೀರಿ, ಯಾಕೆ ತನಿಖೆ ಆಗಿಲ್ಲ ಅದನ್ನ ಕೇಳಿ ಅಲ್ಲ ನೀವು. ಯಾಕೆ ಧರ್ಮಸ್ಥಳದಲ್ಲಿ ಸತ್ತವರಲ್ಲಿ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಅದನ್ನ ಕೇಳಿ ಅಲ್ಲ. ಯಾಕೆ ನೀವು 20 ವರ್ಷ ಬೇಕಾ? ಧರ್ಮಸ್ಥಳದಲ್ಲಿ ಸತ್ತವರಿಗೆ ನ್ಯಾಯ ಕೊಡ್ಲಿಕ್ಕೆ 15 ವರ್ಷ 20 ವರ್ಷ ಬೇಕಾ? ಯಾಕೆ ಆನೆ ಮಹೋತ ನಾರಾಯಣ ಯಮುನಾ ಸತ್ರಲ್ಲ? ಯಾಕೆ ಈಗ ರಿಪೋರ್ಟ್ ಆಗಿದೆ, ಯಾಕೆ ನ್ಯಾಯ ಸಿಗ್ತಿಲ್ಲ? ಅಲ್ಲಿ ಸತ್ತಂತ ಪದ್ಮಲತಾ ವೇದವಲ್ಲಿ ಪ್ರಕರಣ. ವೇದವಲ್ಲಿ ಯಾರು? ಧರ್ಮಸ್ಥಳದ ಆ ಶಾಲೆಯ ಮುಖ್ಯ ಶಿಕ್ಷಕಿಯವಳು. ಅವಳನ್ನು ಕೂಡ ಕೊಲೆ ಮಾಡಲಾಯಿತು. ಅದು ಆರೋಪ ಯಾರ ಮೇಲೆ ಬಂತು? ಅವ್ರ ಗಂಡನ ಮೇಲೆ ಬಂತು. ಪದ್ಮಲತಾ ಯಾರು? ಅದೇ SDM ಕಾಲೇಜಿನಲ್ಲಿ ಕಲಿಯುತ್ತಿರುವ PUC ಹುಡುಗಿಯವಳು. ಅವಳನ್ನು ಕೂಡ ಅತ್ಯಾಚಾರ ಕೊಲೆ ಆಯಿತು. ಅವಳ ತಂದೆ ಎಲೆಕ್ಷನ್ ನಿಂತ್ರನ್ನೋ ಒಂದು ಕಾರಣಕ್ಕೆ ಅವಳನ್ನು ಕಿಡ್ನಾಪ್ ಆಗ್ತದೆ. ಅವಳು 56 ದಿನಗಳ ನಂತರ ಸಿಗ್ತದೆ. ಅಲ್ಲೂ ಕೂಡ ಆರೋಪ ಯಾರ ಮೇಲೆ ಹಾಕ್ತೀರಿ? ಅವ್ರ ತಂದೆ ಮೇಲೆ ಹಾಕ್ತೀರಿ. ಅದಾದ ನಂತರ 2012ರಲ್ಲಿ ನಾರಾಯಣ ಮತ್ತು ಯಮುನಾ ಇಬ್ಬರು ಸಾಯ್ತಾರೆ. ಇಬ್ಬರನ್ನು ಕಲ್ಲಲ್ಲಿ ಜಜ್ಜಿ ಕೊಲ್ತಾರೆ. ಅದನ್ನು ಯಾರ ಮೇಲೆ ಹಾಕ್ತೀರಿ? ಹಕ್ಕಿ ಪಿಕ್ಕಿ ಜನಾಂಗದ ಮೇಲೆ ಹಾಕ್ತೀರಿ. ಹಕ್ಕಿ ಪಿಕ್ಕಿ ಜನಾಂಗ ಎಲ್ಲಿದೆ? ಅವರು ಕಳ್ತನ ಮಾಡೋದಾದ್ರೆ ಅವ್ರ ಮೈ ಮೇಲಿರೋ ಚಿನ್ನ ಯಾಕಿದೆ ಅಲ್ಲಿ ಮೈ ಮೇಲೆ? ಅಂದ್ರೆ ನೀವು ಎಲ್ಲವನ್ನು ಪೊಲೀಸ್ ಇಲಾಖೆ ಅಲ್ಲಿ ಕಟ್ಟುಕತೆಗಳನ್ನು ಕಟ್ತಾ ಈ ಮುಂದೆ ಏನು ಹೋರಾಟಗಾರರ. ಅದಾದ ನಂತರ ಸೌಜನ್ಯ ಪ್ರಕರಣ ನಡೆಯಿತು. ಸೌಜನ್ಯ ಪ್ರಕರಣದಲ್ಲೂ ನೀವು ಅದನ್ನೇ ಮಾಡಿದ್ರಿ. ಈ ಎಲ್ಲ ಪ್ರಕರಣಗಳ ಬಗ್ಗೆ ಯಾಕೆ ಬಿಜೆಪಿ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ನೀವು? ಇಷ್ಟು ದಿನ ಯಾಕೆ ಮಾತಾಡ್ತಾ ಇಲ್ಲ ನೀವು? ಈಗ ಯಾಕೆ ಹೋರಾಟ ಮಾಡ್ತಾ ಇರುವಂಥದ್ದು? ಯಾರೀಗ? ಈಗ ಅವರು ಮುಖ ಉಳಿಸ್ಬೇಕು. ಯಾಕಂತ ಹೇಳಿದ್ರೆ
ಇಲ್ಲಿ ಹೋರಾಟ ಮಾಡ್ತಿರುವಂಥ 100ರಲ್ಲಿ 90% ಯಾರು ಹೋರಾಟಗಾರರಿದ್ದಾರೆ ಎಲ್ಲರೂ ಕೂಡ ಬಿಜೆಪಿಯಲ್ಲಿದ್ದವರೇ, ಸಂಘ ಪರಿವಾರದಿಂದ ಬಂದವರೇ. ಮುಂದೊಂದು ದಿನ ಬಿಜೆಪಿಗೆ ಮುಖ ಉಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ. ಆ ಕಾರಣಕ್ಕಾಗಿ ಒಂದ್ ಕಡೆ ಇದ್ದೇನೆ ಅಂತಾರೆ, ಒಂದ್ ಕಡೆ ನೋಡ್ತೀನಿ ಅಂತಾರೆ. ಆ ಕಡೆ ಧರ್ಮಸ್ಥಳದ ಪರವಾಗಿ ಹೋಗ್ತಾರೆ, ಈ ಕಡೆ ಸೌಜನ್ಯ ಪರವಾಗಿ ಬರ್ತಾರೆ. ಇದೇ ನೀವು ಮಾತನ್ನ ಹೋರಾಟ ಆಗುವಾಗ ನೀವು ಬಂದು ನಾವಿದ್ದೇವೆ ಅಂತ ಹೇಳಿ ಹೋಗಿದ್ರಲ್ಲ. 2024ರಲ್ಲಿ ನೀವು ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು, ಬಿಜೆಪಿಯ ಶಾಸಕರು ಬೆಳ್ತಂಗಡಿಯಲ್ಲಿ ಸಭೆ ಮಾಡಿ ಏನು ಹೇಳಿದ್ರಿ ನೀವು? ಆವತ್ತಿನ ದಿನ ಏನು ಹೇಳಿದ್ರಿ? ನಿಮ್ಮೊಂದಿಗೆ ನಾವಿದ್ದೇವೆ, 3 ತಿಂಗಳೊಳಗೆ ಮಾನ್ಯ ಪ್ರಧಾನಮಂತ್ರಿ ಅವರ ಹತ್ರ ಕರ್ಕೊಂಡೋಗಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ, ಇನ್ನು 1 ವಾರದೊಳಗೆ ನಿಮ್ಮನ್ನು ಡೆಲ್ಲಿ ಕರ್ಕೊಂಡು ಹೋಗ್ತೇವೆ. ಎಲ್ಲೋದ್ರಿ ಸ್ವಾಮಿ ನೀವು? ಈಗ ಬರ್ತಿರಲ್ಲ 2024ರಲ್ಲಿ ಹೋದವರು, ಪತ್ತೆ ಇಲ್ದಿದ್ದವರು 2025ರಲ್ಲಿ ಧರ್ಮಸ್ಥಳಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಬಂದಾಗ ನೀವು ಸೌಜನ್ಯನ ಮನೆಗೆ ಹೋಗ್ತೀರಿ, ಸೌಜನ್ಯನ ತಾಯಿನ ಮಾತಾಡ್ಸ್ಲಿಕ್ಕೆ ಹೋಗ್ತಿದ್ರಿ. ನಿಮ್ಮ ಸರ್ಕಾರ ಇದ್ದಿದೆಯಲ್ಲ ಅವಾಗ. ನೀವು ಜಾತಿ ಆಧಾರದಲ್ಲಿ ಎಷ್ಟೋ ಹೋರಾಟಗಳನ್ನು ಮಾಡ್ತೀರಿ. ಸೌಜನ್ಯ ಸತ್ತಾಗ ಇದ್ದಿದ್ದಂಥದ್ದು ಮುಖ್ಯಮಂತ್ರಿ ಯಾರು? ಸದಾನಂದ ಗೌಡರು, ಗೌಡ ಕುಟುಂಬದವರು. ಆವತ್ತಿನ ಹೋಮ್ ಮಿನಿಸ್ಟರ್ ಯಾರು? ಆರ್ ಅಶೋಕ್, ಗೌಡ ಕುಟುಂಬದವರು. ಆವತ್ತಿನ ಉಸ್ತುವಾರಿ ಸಚಿವರು ಯಾರು? CT ರವಿ ಅವರು, ಗೌಡ ಕುಟುಂಬದವರು. ಯಾಕೆ ಸೌಜನ್ಯನ ಮನೆ ನಿಮ್ಗೆ ಆವಾಗ ಯಾರಿಗೂ ಕಾಣಲಿಲ್ವಾ? ಯಾರಿಗೂ ಕಾಣಲಿಲ್ವಾ? ಈಗ ಯಾಕೆ ನೀವು ಕಣ್ಣೀರಿನ ನಾಟಕ ಆಡ್ತಿದ್ದೀರಿ? ನಮ್ಮ ಪ್ರಶ್ನೆ ಅದು. ಈ ಮುಂದೆ ಅದು ಚುನಾವಣೆಯಲ್ಲಿ ಒಂದು ಪ್ರತಿಕ್ರಿಯೆ ಅಥವಾ ಚುನಾವಣೆಯಲ್ಲಿ ಅದನ್ನ ರಿಫ್ಲೆಕ್ಟ್ ಆಗುತ್ತಾ? ಈ ಖಂಡಿತ ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ. ಬಿಜೆಪಿಯ ಡಂಬರಾಟವನ್ನು ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ. ನಿಮ್ಮ ನಾಟಕಕ್ಕೆ ತಿಲಾಂಜಲಿ ಕೊಡ್ತಾರೆ. ತಾಕತ್ತು ಸೌಜನ್ಯಗೆ ಆ ಶಕ್ತಿ ಇದೆ. ನೀವು ನಾಟಕ ಮಾಡಿರುವುದೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲೆಕ್ಷನ್ ಅಲ್ಲಿ ಜನ ಕಲಿಸ್ತಾರೆ. ಬಿಜೆಪಿಯವರು ಕೇಳುವಂತ ಪ್ರಶ್ನೆ ತಪ್ಪ ನಿಮ್ಮ ಪ್ರಕಾರ? ಧರ್ಮಸ್ಥಳ ಕ್ಷೇತ್ರದಲ್ಲಿ ಬೇರೆ ಬೇರೆ ಇದರಲ್ಲಿ ಕೂಡ ಅವರು ಷಡ್ಯಂತ್ರ ಮಾಡುವಂಥದ್ದು, ಅಂದರೆ ವಿರುದ್ಧವಾಗಿ ಮಾತಾಡುವಂಥದ್ದು, ಅಶ್ಲೀಲವಾಗಿ ಮಾತಾಡೋದು ಕ್ಷೇತ್ರದ ಬಗ್ಗೆ, ಇವು ಬೇಡ, ಅದ್ರ ವಿರುದ್ಧ ಹೋರಾಟ ಅಂತ ಕೇಳ್ತಾ ಇರುವಂಥದ್ದು, ಅದು ತಪ್ಪಾಗದು ನಿಮ್ಮ ಪ್ರಕಾರ? ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಅದ್ರ ಬಗ್ಗೆ ನೀವು ಹೋರಾಟ ಮಾಡೋದ್ರ ಬಗ್ಗೆ ನಮ್ಗೆ ತಪ್ಪಿಲ್ಲ. ಯಾಕೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಬರುವುದಿಲ್ಲ? ಸತ್ತಂತ ಅನಾಚಾರ ಆಗಿರುವಂತ ವಿಚಾರಗಳ ಬಗ್ಗೆ ಯಾಕೆ ನೀವು ನ್ಯಾಯ ಬರಲಿ, ತನಿಖೆ ಆಗಲಿ ಅಂತ ಹೇಳ್ತಾರೆ. ನ್ಯಾಯ ಬರಲಿ, ತನಿಖೆ ಆಗಲಿ. ಇದು ತನಿಖೆ ಆಗ್ತಿತ್ತಲ್ಲ, ನೀವ್ ಯಾಕೆ ಹೋರಾಟ ಮಾಡ್ಲಿಕ್ಕೆ ಬಂದ್ರಿ? ಇದನ್ನು ಷಡ್ಯಂತ್ರಕ್ಕೂ SIT ಮಾಡಿದ ಷಡ್ಯಂತ್ರಕ್ಕೆ ಅಲ್ಲ. ಷಡ್ಯಂತ್ರ ಮಧ್ಯೆ ನೀವ್ಯಾಕೆ ದಿನ ಒಂದೊಂದ್ ರ್ಯಾಲಿ ಅಂದ್ರೆ ನೀವು ಇದ್ದೀರಂತ ತೋರ್ಸ್ಕೊಳ್ಳಕ, ಅಥವಾ ನಿಮ್ಗೆ ರಾಜಕೀಯ ಮಾಡ್ಬೇಕಂತ ಬೇಳೆ ಬೇಯಿಸ್ಲಿಕ್ಕಂತ ನೋಡ್ಕೊಳ್ಳಕ? ಈಗ ನ್ಯಾಯ ಅವರಿಗೂ ಒಂದೇ, ನಮಗೂ ಒಂದೇ ಅಲ್ವಾ? ಎಲ್ರಿಗೂ ಒಂದೇ ತಾನೆ. ಈಗ ದಿನೇಶ್ ಗಣಿಗ ಅವರು, ನಿಮ್ಮ ಮುಂದಿನ ಹೋರಾಟ, ಮುಂದಿನ ಹೆಜ್ಜೆ ನಡೆ ಏನಿದೆ? ನಿಮಗೆ SIT ತನಿಖೆ ಮೇಲೆ ಈಗ ಅನುಮಾನ ಬರ್ತಾ ಇದೆ, ಮತ್ತೊಂದು ಕಡೆ ಹೋರಾಟಗಾರರು ಕೂಡ ನೀವು ಬೇರೆ ಬೇರೆ ನಿರ್ಧಾರಗಳನ್ನು ಮಾಡ್ತಾ ಇರುವಂಥದ್ದು. ಏನು ಈ ಮುಂದಿನ ಹೋರಾಟ ನಿರ್ಧಾರ ಏನು? ಮುಂದಿನ ಹೋರಾಟಕ್ಕೆ ಎಲ್ಲ ಹೋರಾಟಗಳು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಹುಶಃ SIT ಅವ್ರು ಎಣಿಸ್ಕೊಂಡಿರ್ಬೋದು, ನಾವಿಲ್ಲಿ ಏನೇ ಮಾಡಿದ್ರು ಕೂಡ ಅದು ಕ್ಲಿಯರ್ ಆಗಿ ಹೋಗುತ್ತೆ, ಬಹುಶಃ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡಿ. ಇನ್ನೂ ಎಷ್ಟು ಸಾಕ್ಷಿ ಇದೆ ಅಂತ ಮುಂದಿನ ದಿನಗಳಲ್ಲಿ SITಗೂ ಕೊಡ್ತೇವೆ. ಈಗ ಬಿಡ್ತಾ ಇರುವಂಥದ್ದು ಬರೀ ಟ್ರಯಲ್ ಮಾತ್ರ. ನಿಮ್ಮ ಮುಖವನ್ನು ಉಳಿಸ್ಕೊಳ್ಳುವಂಥ ಕೆಲಸ ಇನ್ನಾದ್ರೂ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದಿಷ್ಟು ಸಾಕ್ಷಿಗಳನ್ನ ಎಲ್ಲವನ್ನು ತಗೊಂಡೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ ಇಡ್ತೇವೆ. ನಾವು ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದಿಡ್ತೇವೆ. ನಮ್ಗಿರೋದು ಇನ್ನು ಒಂದೇ ಒಂದು ದಾರಿ. ನಮ್ಗೆ ರಾಜಕೀಯ ಪಕ್ಷಗಳಿಲ್ಲ, ಕೆಲವೊಂದು ಮಾಧ್ಯಮಗಳಿಲ್ಲ, ರಾಜಕಾರಣಿಗಳಿಲ್ಲ, ಸರ್ಕಾರ ಇಲ್ಲ. ಕೊನೆಯದಾಗಿ ಜಡ್ಜನ್ನ ಅನ್ನೋದು ನಂಬಿ ನಾವು ಮಾಡ್ತೇವೆ. ಅದು ಆಗಿಲ್ಲ ಅಂತ ಹೇಳಿದ್ರೆ ಇಡೀ ರಾಷ್ಟ್ರವ್ಯಾಪಿ ಜನಾಂದೋಲನ ಸ್ಟಾರ್ಟ್ ಮಾಡ್ತೇವೆ. ಈ ದೇಶದ ಕಾನೂನಿನಲ್ಲಿ ಎಷ್ಟೋ ನ್ಯಾಯಗಳು ಜನಾಂದೋಲನದಿಂದ ಸಿಕ್ಕಿದ್ದಿದೆ. ಅವ್ರಿಗೆ ನಮ್ಗೆ ಇವರ ಈ ಸುಳ್ಳು ನಾಟಕೀಯ ಬೆಳವಣಿಗೆಯ ತನಿಖೆ ನಮ್ಗೆ ಬೇಡ. ಇನ್ನು ನ್ಯಾಯ ಕೊಡಿಸ್ಲಿಕ್ಕೆ ನ್ಯಾಯ ತಗೊಳ್ಳಿಕ್ಕೆ ನಮ್ಗೆ ಗೊತ್ತಿದೆ. ನೀವು ಆಗ್ಲೊಂದು ಮಾತನ್ನು ಹೇಳಿದ್ರಿ, ಅಲ್ಟಿಮೇಟ್ ಆಗಿ ಉಳಿದಿರುವಂಥದ್ದು ಇವೆಲ್ಲವೂ ಕೂಡ ನೋಡಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ ಹೋಗಿ ಒಂದಷ್ಟು ಸಾಕ್ಷಿಗಳನ್ನ ಕೊಡ್ತೇವೆ, ಒಂದಷ್ಟು ಇದೆ ಅಂತ. ಇದೆಯಾ ಸಾಕ್ಷಿಗಳೆಲ್ಲ ಇದಾವ? ಬಿಡ್ತಾ ಇರೋದು ಸಾಕ್ಷಿ ಅಲ್ವಾ? ಓಕೆ, ಈಗ ಕೊಡ್ತಾ ಇರೋದು ಸಾಕ್ಷಿ ಅಲ್ವಾ? ಹಾಗಾದ್ರೆ ಇದು ಟ್ರೈಲರ್ ಅಷ್ಟೇ. ಈಗ ಕೊಡ್ತಿರುವಂತದ್ದು, ಹಾಗಾದ್ರೆ ತನಿಖೆ ನೀವು ಯಾವ ಹಂತದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದು ಇದು ಜಗತ್ತಿಗೆ ಗೊತ್ತಾಗಿದೆಯಲ್ಲ. ಈಗ ಟ್ರಯಲ್ ಅಷ್ಟೇ. ಈಗ ಅಂದ್ರೆ ನಿಮ್ಮ ತನಿಖಾ ಸಂಸ್ಥೆ ಹಾಗಾದ್ರೆ ಎಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ? ಈಗ ಟ್ರಯಲ್ ಅಷ್ಟೇ. ಇದು ಟ್ರಯಲ್ ಇನ್ನು ಇದೆ, ಮಾಡ್ತೀವಿ. ಇದು ಅದು ಅಲ್ಲ ಅಂದ್ರೆ ಜನಾಂದೋಲನ ಮಾಡ್ತೇವೆ. ಈಗ 30 SITಗೆ 30 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಏನ್ ಮಾಡಿದಿರಿ ನೀವು? ನಿಮ್ಗೆ ಅಲ್ಲಿ ಅನುಮಾನ ಬರ್ಲಿಲ್ವಾ? ಈಗ ಸುಪ್ರೀಂ ಕೋರ್ಟ್ ಮುಂದೆ ತಂಗಿ ಕಳ್ಕೊಂಡಂತ ಅಣ್ಣದ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೆಂಡತಿನ ಕಳ್ಕೊಂಡಂತ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಗಳನ್ನ ಕಳ್ಕೊಂಡಂತ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮನೆಯವ್ರನ್ನ ಕಳ್ಕೊಂಡವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಧರ್ಮಸ್ಥಳಕ್ಕೆ ಹೋದವ್ರು ಬಂದಿಲ್ಲ ಅಂತ. ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕಾದ್ರೆ ನಿಮ್ಗೆ ಸಾಕ್ಷಿಗಳು, ಅದಕ್ಕೆ ಪೂರಕವಾದ ದಾಖಲೆಗಳು ಎಲ್ಲವೂ ಕೂಡ ಬೇಕು. ಇದೆಯಾ ಅಷ್ಟೂ ಕೂಡ? ಇಲ್ಲಿ ನೋಡಿ, 279 ಏನು ಪಂಚಾಯತ್ ಹೂತಾಕಿದೆ ನೋಡಿ.
ಆ ದಾಖಲಾತಿ ಕೊಟ್ಟರೆ ಸುಪ್ರೀಂ ಕೋರ್ಟ್ ಅಲ್ಲ, ಎಲ್ಲ ಕೋರ್ಟ್ ಇಲ್ಲಿ ಬಂದು ನಿಲ್ಬೇಕು. ಒಂದಷ್ಟು ಗೊತ್ತಿಲ್ಲದಂತಹ, ಒಂದಷ್ಟು ಇನ್ನೂ ಕೂಡ ಬೆಳಕಿಗೆ ಬರದಂತಹ ಒಂದಷ್ಟು ದಾಖಲೆಗಳು ಮತ್ತು ಒಂದಷ್ಟು ಸಾಕ್ಷಿಗಳಿದ್ದಾವೆ ತಂಬಳಿ. ಎಲ್ಲ ಇದೆ, ಒಂದೊಂದನ್ನೇ ನಾವು ರಿವ್ಯೂ ಮಾಡ್ತಾ ಇದ್ದೀವಲ್ಲ. ಈಗ ಅದನ್ನ ನಾವು SIT ಅವರ ಗಮನಕ್ಕೆ ತಂದಿದ್ದೀವಿ. ಈ ಹಿಂದೆಯೂ ಕೂಡ ಮಹೇಶಣ್ಣ ಹೋಗಿ ತಂದಿದ್ದಾರೆ. ನೀವು ನ್ಯಾಯಯುತವಾಗಿ ತನಿಖೆ ಮಾಡಿ, ನಮ್ಮ ತಪ್ಪಿದ್ರು ಕೂಡ ನಮ್ಮನ್ನು ಶಿಕ್ಷೆಗೊಳಪಡಿಸಿ, ನಮ್ಮ ಷಡ್ಯಂತ್ರ ಇದ್ರೂ ಕೂಡ ಶಿಕ್ಷೆಗೊಳಪಡಿಸಿ. ಆದ್ರೆ ಅನ್ಯಾಯ ಆಗಿದೆ, ಅಲ್ಲಿ ಹಲವಾರು ವರ್ಷಗಳಿಂದ ಅನ್ಯಾಯ ಆಗ್ತಿದೆ. ನಿಮ್ಗೆ ಅಲ್ಲಿ ಏನು ಆಗ್ತಿಲ್ಲ ಅಂದಿದ್ದಾದ್ರೆ ನೀವು ಒಬ್ಬ SIT ಅಧಿಕಾರಿಗಳು ಆ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನೋದು ಹಿಂದಿನಿಂದಲೂ ತಗೊಂಡ್ ಬರ್ಬೇಕಲ್ಲ. ನೀವು ಈಗ ನಿಮ್ ಹಿಂದೆ ಆದ ನಂತರ ಮುಂದೆ ಸಾಂದರ್ಭಿಕ ಏನಿದೆ ಅಂತ ನೋಡ್ಬೇಕಲ್ಲ. ನಿಮ್ಗೆ ಈ SIT ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಬೇರೆ ಯಾವ ತನಿಖೆ ಮೇಲೆ ನಿಮ್ಗೆ ನಂಬಿಕೆ ಇರೋದು? ಒಂದ್ ಕಡೆ ಬಿಜೆಪಿ NIA ತನಿಖೆ ಕೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ನೀವು SIT ತನಿಖೆ SIT ತನಿಖೆ ಮೇಲೆ ನಂಬಿಕೆ ಇಲ್ಲಲ್ಲ. ನಂಬಿಕೆ ಇಲ್ದಿದ್ದಾಗ ಮಾಡ್ತಿದ್ದಾರೆ, ಇನ್ನಾರು ನಂಬಿಕೆ ಆಗೋ ರೀತಿಯಲ್ಲಿ ಮಾಡಿ ಅಂತ ಹೇಳುದು. ನಮ್ಗೆ ನಂಬೋದು ಬೇಡ, ನಮ್ಗೆ ನಂಬಿಕೆ ಬರೋದು ಬೇಡ. ಸತ್ಯಾಸತ್ಯತೆ ಹೊರತಾಗಿದೆಯಲ್ಲ. ಒಂದನ್ನೇ ಹೇಳ್ತೀನಿ, ನೀವು ಸ್ಥಳ ತನಿಖೆ ಮಾಡಿದೆ, ಆ ಜಾಗ ಪಂಚಾಯತಿದಂತ ಹೇಳುವಂತ ನೀವು SIT ಅವರು ನಿಮ್ಮನ್ನು ಮೂರ್ಖರಂತ ಕರಿಬೇಕಾ, ಏನಂತ ಕರಿಬೇಕು? ಅಲ್ಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗ್ಬೇಕಂತ ಏನಾದ್ರು ಕೂಡ ಕೇಳ್ತಾರೆ. ಪ್ರೆಸೆಂಟ್ ನ್ಯಾಯಾಧೀಶರ ಮುಖಾಂತರ ತನಿಖೆ ಆಗ್ಬೇಕು. ಇದಕ್ಕಾಗಿ ಪ್ರಸ್ತುತ ಇರುವಂತ ಒಬ್ರು ನ್ಯಾಯಾಧೀಶರನ್ನ ಇದಕ್ಕಾಗಿ ನೇಮಕ ಮಾಡಿ ಅವರ ಮುಖಾಂತರ ತನಿಖೆ ನಡೆಸಲಿ. ಅವರ ಮುಖಾಂತರ ತನಿಖೆ ಆದ್ರೂ ನಡೆಸಿ ನ್ಯಾಯ ಹೊರಕೊಡ್ಲಿ. ಇದ್ರ ಬಗ್ಗೆ ಏನಾದ್ರು ಮನವಿ ಕೊಡುವಂತ ಪ್ಲಾನ್ ಎಲ್ಲ ಆಗಿದೆ, ಎಲ್ಲ ರೆಡಿ ಆಗಿದೆ, ಎಲ್ಲ ರೆಡಿ ಆಗ್ತಾ ಇದೆ. ಪ್ರತಿಯೊಂದು ಕೂಡ ರೆಡಿ ಆಗ್ತಾ ಇದೆ. ಯಾಕಂದ್ರೆ ಈಗ ಇಷ್ಟು ದಿನ ನಾವೇನ್ ಮಾಡಿದ್ವಿ, ಕಾನೂನು SIT ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ವಿ. SIT ಮೇಲೆ ತುಂಬಾ ನಂಬಿಕೆ ಇಟ್ಟಿವಿ. SIT ಮುಖಾಂತರ ಬಹುಶಃ ಸೌಜನ್ಯಳಿಗೂ ನ್ಯಾಯ ಸಿಗ್ಬೋದು ಅನ್ನುವಂಥ ಭರವಸೆ ಇಟ್ಕೊಂಡಿದ್ದೀವಿ. ನಾವು ಈಗ ಕೇಳ್ತಿದ್ದೀರಲ್ಲ, SITಗೆ ನೀವು ಕೊಡಿ ಸೌಜನ್ಯ ಕೇಸನ್ನು ಕೊಡಿ ಅಂತ. ಬುರ್ಡೆ ಕೇಸ್ ಒಳಗಡೆ ಸೌಜನ್ಯ ಕೇಸನ್ನು ಮುಗಿಸ್ಬಿಟ್ಟು ಹೋಗ್ತಾರೆ ಇವರು. ಈಗ ಮಾಡ್ತಿರೋ ತನಿಖೆಯಲ್ಲಿ ಎರಡನ್ನೂ ಮುಗಿಸ್ಬಿಟ್ಟು ಹೋಗ್ತಾರೆ ಅವರು. ಈಗ ಆಗ್ತಾ ಇರೋದು ಹಾಗೆ ಇದೆ. ಮುಂದೆ ಈಗ ಏನ್ ಮಾಡ್ಬೇಕಂತಿದ್ದೀರಾ? ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಇದೆ, ಜನಾಂದೋಲನ ಇದೆ. ಈಗಾಗಲೇ ಇದಕ್ಕಾಗಿ ಹಲವಾರು ವಕೀಲರು ಮುಂದೆ ಬಂದಿದ್ದಾರೆ, ನೂರಾರು ಜನ ವಕೀಲರು ಮುಂದೆ ಬಂದಿದ್ದಾರೆ. ಆಯ್ತು, ಇನ್ನಾದ್ರೂ ನಾವು ಹೋರಾಟ ಮಾಡುವ, ನಾವು ನಿಮ್ಮೊಂದಿಗೆ ಇರ್ತೇವೆ. ಏನೇ ಆಗಲಿ, ಇಷ್ಟು ದಿನ ನಾವು ಏನೋ SIT ಆಗಿದೆ, ಅವರು ನ್ಯಾಯಯುತವಾಗಿ ತನಿಖೆ ಮಾಡ್ತಾರ ಅನ್ನೋ ನಂಬಿಕೆ ಇದೆ, ಮಾಡ್ತಾರಂತ ಸುಮ್ಮನಿದ್ದೀವಿ. ಇನ್ನು ಈಗ ನಮ್ಗೆ ಗೊತ್ತಾಗಿದೆ ಇದು ಕೂಡ ಹಳ್ಳ ಇಡ್ತಾರೆ. ಅದಕ್ಕೆ ಏನು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ನಾವು ಕೂಡ ಇದ್ದೀವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು 3-4 ದಿನದಿಂದ ಬೆಂಗಳೂರಿನ ಹಲವಾರು ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಹೋಗ್ತೀರಾ? ಹೋಗ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಜಡ್ಜ್ ಮುಂದೆ ಹೋಗ್ತೀವಿ. ಇನ್ನೂ ಆಗಿಲ್ಲ ಅಂದ್ರೆ ನಾವು ಹೇಳ್ತೀವಿ, ಇನ್ನೂ ಆಗಿಲ್ಲ ಅಂದ್ರೆ ನಾವು ವಿಶ್ವಸಂಸ್ಥೆಗೆ ಹೋಗ್ತೀವಿ. ಏನಾಗುತ್ತೋ ಗೊತ್ತಿಲ್ಲ, ಇಲ್ಲಿ ಸಾವಿರಾರು ಹೆಣಗಳು ಸತ್ತಿದೆ, ಹೋಗೇ ಹೋಗ್ತೀವಿ ನಾವು ವಿಶ್ವಸಂಸ್ಥೆಗೆ ಹೋಗಿ ಈ ಪ್ರಕರಣವನ್ನು ನಾವು ದಾಖಲು ಮಾಡ್ತೇವೆ. ಅದು ಕಾನೂನಲ್ಲಿ ಅವಕಾಶ ಇಲ್ಲ, ಆದ್ರೆ ಮಾನವ ಹಕ್ಕು ಬಂದಾಗ ವಿಶ್ವಸಂಸ್ಥೆಗೆ ಅದಕ್ಕೆ ಅಧಿಕಾರ ಇದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಅಲ್ಲಿ ವಿಶ್ವಸಂಸ್ಥೆಗೆ ಅಧಿಕಾರ ಇದೆ, ನಾವು ಅಲ್ಲಿ ಕೊಡ್ತೇವೆ. ನಾವು ವಿಶ್ವಸಂಸ್ಥೆಗೆ ಹೋಗಿ ತನಿಖೆ ಮಾಡಿ ಅಂತ ಕೊಡ್ತೇವೆ. ನಮ್ಗೆ ಇನ್ನು ಕಾಯ್ಲಿಕ್ಕೆ ಆಗುದಿಲ್ಲ. ಇಂಥ ಕೆಟ್ಟ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಆಗ್ತದೆ. ಇದು ಕೆಟ್ಟ ವ್ಯವಸ್ಥೆ ಅಂತ ಹೇಳ್ತೇವೆ. ನೀವು ಇಷ್ಟು ಕೂಡ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ತನಿಖೆ ಒಂದು ಫೇರ್ ತನಿಖೆ ಆಯ್ತು, ಮೇಲೊಬ್ಬ ಇದ್ದಾನೆ, ಎಲ್ಲವೂ ಕೂಡ ನಮ್ಮಿಂದ ಏನಿಲ್ಲ. ನಾವು ನಂಬಿರುವಂತ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಇದ್ದಾರೆ, ದೇವರುಗಳಿದ್ದಾರೆ. ಕೊನೆಯದಾಗಿ ದೇವ್ರ ಮೇಲೆ ಭಾರ ಹಾಕ್ತೀವಿ ನಾವು. ಹೋರಾಟ ನಿರಂತರ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಅದರಲ್ಲಿ ನಾವು ಹಿಂದೆ ಮಹೇಶಣ್ಣ ಹೇಗೆ 12, 15, 13 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಇನ್ಯಾವತ್ತೂ ಇದರಿಂದ ಹಿಂದೆ ಬರುವಂತ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಹಿಂದೆ ಬರುವಂತ ಪ್ರಶ್ನೆ ಇಲ್ಲ. ನಿಮ್ಗೆ ಬೆದರಿಕೆ ಏನಾದ್ರು ಬಂದಿದ್ದಾವ? ಎಲ್ಲ ಇದೆ. ಯಾವ ರೀತಿ ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ದೇವ್ರ ಮೇಲೆ ಭಾರ ಹಾಕೊಂಡು ಹೋಗ್ತಾ ಇದ್ದೀವಿ, ಎಲ್ಲದಕ್ಕೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಜೀವದ ಮೇಲೆ ಈಗಲೂ ಕೂಡ ನಂಬಿಕೆ ಇಲ್ಲ? ನಂಬಿಕೆ ಇಲ್ಲ, ಖಂಡಿತ ನಂಬಿಕೆ ಇಲ್ಲ. ಯಾಕಂದ್ರೆ ಹಿಂದೆ ಅಲ್ಲಿ ಸತ್ತಂತದ್ದು, ಅಲ್ಲಿ ಹೆಣಗಳು ಬೆಳ್ಕೊಂಡು ಬಂದಿರುವಂತದ್ದು ಇದೇ ಕಾರಣಕ್ಕೆ. ಬೆದರಿಕೆ ಯಾವ ರೀತಿ ಬಂದಿದೆ ನಿಮ್ಗೆ? ಹಿಂದೆ ಹೋಗು ಈ ಪ್ರಕರಣದಿಂದ ಹಿಂದೆ ಸರಿಬೇಕು ಅಷ್ಟೇ. SIT ತನಿಖೆ ಶುರು ಆದ್ಮೇಲೆ ಕೂಡ ಬೆದರಿಕೆ ಬಂದಿದ್ಯಾ? SIT ತನಿಖೆ ಆದ್ಮೇಲೂ ಬಂದಿದೆ, ಹಿಂದೆನೂ ಬಂದಿದೆ, ಈ ಹಿಂದೆಯೂ ಕೂಡ ಬಂದಿದೆ. SIT ತನಿಖೆ ಯಾರ್ಯಾರ ಮುಖಾಂತರ, ನಮ್ ಬೇಕಾದವ್ರ ಮುಖಾಂತರ ಹೇಳಿ ಕಳ್ಸೋದು, ನಮ್ಮ ಸಂಬಂಧಿಕರ ಮುಖಾಂತರ ಹೇಳಿ ಕಳ್ಸೋದು. ಬೇಡ ಇತ್ತು ಅವನಿಗೆ, ಬೇಡ ಹಿಂದೋಗ್ಲಿಕ್ಕೆ ಹೇಳಿ, ಹಿಂದೆ ನಾಳೆ ಎಲ್ಲೆಲ್ಲ ಸಮಸ್ಯೆಗಳಿದೆ ಗೊತ್ತಿದೆಯಲ್ಲ, ಯಾಕೆ ಸುಮ್ನೆ ಅಂತ ಈ ತರದ ಮಾತುಗಳನ್ನ ಆಡೋದು, ಈ ತರದೆಲ್ಲ ಆಗ್ತಾ ಇದೆ. ಜೀವ ಬೆದರಿಕೆ ತರ ಬಂದಿದೆ? ಜೀವ ಬೆದರಿಕೆ ತರನೇ, ನೇರವಾಗಿ ಬರಲ್ಲ ಬಿಡಿ. ಯಾಕಂದ್ರೆ ನಾವು ನಮ್ಗೊಂದು ದೇವ್ರ ಮೇಲೆ ನಂಬಿಕೆ ಇದೆ. ಹುಟ್ಟಿಸಿದ ದೇವ್ರು ಯಾವಾಗ ಸಾಯಿಸ್ಬೇಕಂತಾರೋ ಅವಾಗ ಹೋಗೋದೆ. ನಾವು ಈ ನ್ಯಾಯ ನೀತಿ ಧರ್ಮ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ಜೀವ ಕೊಡೋಕ್ಕೂ ರೆಡಿ. ಎಲ್ಲ ಹೋರಾಟಗಾರದು ಒಂದೇ ನಿರ್ಧಾರ, ನಾವು ಸಾಮೂಹಿಕವಾಗಿ ನಿರ್ಧಾರ ಮಾಡಿದ್ದೇವೆ. ಈ ಪ್ರಕರಣದಿಂದ ನ್ಯಾಯ ಸಿಗೋವರೆಗೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಧನ್ಯವಾದ ದಿನೇಶ್ ಗಾಣಿಗ ಅವರೇ. ನಮಸ್ಕಾರ ಸರ್. ವೀಕ್ಷಕರೇ, ಇದು ದಿನೇಶ್ ಗಾಣಿಗವರ ಬಹಳ ಸ್ಪಷ್ಟ ನುಡಿ. ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸೌಜನ್ಯ ಸೇರಿದಂತೆ ಅಲ್ಲಿ ಆಗಿರುವಂತಹ ಅಲ್ಲಿ ಆಗಿದೆ ಎನ್ನಲಾದಂತಹ
ಅತ್ಯಾಚಾರ ಮತ್ತು ಕೊಲೆಗಳ ಪ್ರಕರಣ ಸಂಬಂಧಪಟ್ಟಂತೆ ಈಗ ನಡೆಸ್ತಿರುವಂಥ SIT ತನಿಖೆ ಇದೆ. ಅದರಲ್ಲಿ ಒಂದಷ್ಟು ಅನುಮಾನ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವುದಕ್ಕೆ ಜೊತೆಗೆ ಅಗತ್ಯ ಬಿದ್ದರೆ ವಿಶ್ವಸಂಸ್ಥೆಗೂ ಕೂಡ ಹೋಗಿ ನಾವು ದೂರು ದಾಖಲು ಮಾಡ್ತೀವಿ, ಆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ತಯಾರಿ ಆಗ್ತಾ ಇದೆ ಅಂತ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.